ಕಾದಂಬರಿ ಪಂಚವಟಿ ಅಂತಿಮ ಭಾಗ. ಅಂಚಿನಿಂದ ಇನ್ನು ಮಳೆ ಹನಿಗಳು ತೊಟ್ಟಿಕ್ಕೋ ಸಾಧ್ಯತೆ ಇದೆ. ಇದರಲ್ಲಿ 7 ಮಲ್ಲಿಗೆ ತೂಕದ ರಾಜಕುಮಾರಿ ತೇಲಿ ಹೋಗ್ಬಾರ್ದಲ್ವಾ? ಮನಿಲಾ ಗೊಬ್ಬಳಿಗೆ ಕೇಳಿಸುವಂತೆ ನೋಡಿದ. ಆ ಸಮಯದಲ್ಲಿ ಅವಳ ಮೆದುಳು ಚುರುಕಾಗಿರ್ಲಿಲ್ವೇನೋ, ಅವಳಿಗೇನು ಅರ್ಥವಾಗ್ಲಿಲ್ಲ. ತಿಂಡಿ ತಂದಿಟ್ಟಳು, ನಯವಾಗಿ ನಿರಾಕರಿಸಿದ. ಸ್ವಲ್ಪ ಖಾರ ಕೂಡ ನನ್ನ ನಾಲ್ಗೆ ತಡೆಯೋದಿಲ್ಲ, ಸಪ್ಪೆ ಸಿಹಿನೇ ಇಷ್ಟ. ಬರೀ ಬಿಸ್ಕತ್ ನಲ್ಲೇ ಮುಗ್ಸೋದ್ ಬೇಡ. ಅವನ ಕೈಯಲ್ಲಿನ ಬಿಸ್ಕತ್ ತೆಗೆದು ಪ್ಲೇಟ್ಗೆ ಹಾಕಿದ್ರು ಅಗ್ನಿಹೋತ್ರಿಗಳು. ಜಾಮೂನ್ ಬಟ್ಟಲು ತಂದು ಅವನ ಮುಂದಿಟ್ಟಳು. ಎನಿಹೌ ಯು ಆರ್ ಲೇಟ್. ಪೂರ್ತಿ ತಿನ್ನೋ ಪನಿಷ್ಮೆಂಟ್. ಆಸೆದ ನಗೆ ಬೀರಿದಳು. ಸಾವಿರ ನಕ್ಷತ್ರಗಳು ನಕ್ಕಂತಾಯ್ತು. ಥ್ಯಾಂಕ್ ಯು ಮಿಸ್, ನನಗೆ ಇಷ್ಟವಾದ ತಿಂಡಿ. ಇದೇನು ಪನಿಷ್ಮೆಂಟ್ ಅನ್ಸೋದಿಲ್ಲ. ಖಾರ ಮೈಯೆಲ್ಲ ನಡುಗಿಸಿದ. ಅಗ್ನಿಹೋತ್ರಿ ಮತ್ತು ಶಮಂತ್ ಮಾತುಕತೆಗಳು ಸಾಗಿದ್ದು. ಪಕ್ಷಿ ವೀಕ್ಷಣೆ, ಪರಿಸರದ ಬಗ್ಗೆ ಹೆಚ್ಚು ಮಾತಾಡಿದ್ದು ಅಗ್ನಿಹೋತ್ರಿಗಳೇ. ಸಹಜ ಮಿತ ಭಾಷೆ ಎನ್ನುವುದು ಅವನ ಮುಖ ನೋಡಿಯೇ ಹೇಳ್ಬೋದಾಗಿತ್ತು. ಒಂದು ಮಾತಾಡದ ಮನಿಲಾ ಗದ್ದಕ್ಕೆ ಕೈ ಅನಿಸಿ ಕೂತು ಕೇಳ್ತಾ ಇದ್ದಳು. ಆಗಾಗ ಅವಳ ತುಟಿ ಅಂಚಿನಲ್ಲಿ ನಗು ಮಿನುಗಿದ್ರೆ ಅದನ್ನ ಅಳಿಸಿ ಹಾಕುವಂತ ವಿಷಣ್ಣತೆಯನ್ನ ಕಣ್ಣುಗಳು ಪ್ರತಿಫಲಿಸ್ತಾ ಇದ್ದವು. ಹೇಗೆ ನಾಳಿಂದ ಕಾಲೇಜಿಗೆ ರಜಾ, ಫುಲ್ ಟೈಮ್ ಅಸಿಸ್ಟೆಂಟ್ ಕಮ್ ಪರ್ಸನಲ್ ಸೆಕ್ರೆಟರಿ ಆಗಿ ಮನಿಲಾ ನನ್ನ ಜೊತೆ ಇರ್ಲಿ, ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಮರಳುಗಾಡಿನಲ್ಲಿ ಓಯಸಿಸ್ ಎಂದ ಮುಗುಳ್ನಗುತ್ತಾ ಇದಕ್ಕೆ ಒಪ್ಪಿಗೆ ನೀಡಿ ಎನ್ನುವ ಒತ್ತಾಯವು ಅವನ ಕಣ್ಣುಗಳಲ್ಲಿತ್ತು. ಮನಿಲಾನ ಮತ್ತಷ್ಟು ದಿನ ತಮ್ಮೊಂದಿಗೆ ಉಳಿಸಿಕೊಳ್ಳುವ ಹೋರಾಟದಲ್ಲಿ ಪೂರ್ತಿ ಹಸ್ತ ಚಾಚಿದ್ದ. ಅದಕ್ಕೆ ಅವರು ಇಲ್ಲವೆನ್ನಲು ಸಾಧ್ಯವೇ? ವಾಟ್ ಯು ಮೀನ್? ನಾನು ಮನಿಲಾ ಜೊತೆನೆ ಬರ್ಬೇಕಾಗುತ್ತಷ್ಟೇ. ಅವಳಿಲ್ಲದೆ ಇದ್ರೆ ಮನೆಯಲ್ಲಿ ಮಾತ್ರವಲ್ಲ, ನನ್ನ ಎದೆಯಲ್ಲಿ ಕೂಡ ಜೀವ ಸಂಚಾರವಿಲ್ಲ. ಅವರ ಕೊರಳು ಬಿದ್ದು ಅವನ ಗಮನಕ್ಕೆ ಬಂತು. ಡಾಕ್ಟರ್ ಪಿತ್ರೆಯವರು ಈಚೆಗೆ ಅವರಿಗೊಂದು ಪತ್ರ ಬರೆದಿದ್ರು. ಬದುಕಿನ ಬಗೆಗಿನ ಕಲ್ಪನೆಗಳು, ಕನಸುಗಳು ಮೂಡಿದಾಗ ಸುಖ ನಿದ್ರೆಯ ರಾತ್ರಿಗಳಾಗುತ್ತೆ ಮನಿಲಾಗೆ. ಭಯ, ದುರ್ಘಟನೆಯ ಮೇಲೆ ತೆಳುವಾದ ಪರದೆ ಮುಚ್ಚಿಕೊಳ್ಳುತ್ತೆ. ಬದುಕಿರುವಷ್ಟು ದಿನಗಳಾದ್ರೂ ಸಂತೋಷದಿಂದ ಹಾಯಾಗಿರ್ತಾಳೆ. ನಾವೆಲ್ಲ ಅಷ್ಟನ್ನೇ ಬಯಸ್ಬೇಕು. ಈಗ ಶೂನ್ಯದಿಂದ ಅವಳನ್ನ ಹೊರಗೆಳೆದು ಕನಸುಗಳನ್ನ ತುಂಬಲು ಶಮಂತ್ ಒಪ್ಪಿದ್ದಾರೆ. ಅವರಿಗೆ ಸಹಕಾರ ನೀಡಿ ಆಲ್ ದಿ ಬೆಸ್ಟ್. ಸಹಿಯೊಂದಿಗೆ ಕೆಳಗೆ ಕೆಲವು ಮಾತುಗಳನ್ನ ದಾಖಲಿಸಿದ್ರು. ಕಾಸಿಲ್ಲದ ವ್ಯಕ್ತಿ ಹೋಟೆಲ್ಗೆ ಹೋಗಿ ಮುತ್ತಿನ ಚಿಪ್ಪಿಗೆ ಆರ್ಡರ್ ಮಾಡ್ತಾನಂತೆ. ಏಕೆಂದರೆ ಆ ಚಿಪ್ಪಿನಲ್ಲಿ ಮುತ್ತು ದೊರಕುವುದೆಂದು ಆಶಾವಾದಿಯ ಆಸೆ. ಅದರಲ್ಲಿ ಹೋಟೆಲ್ ಬಿಲ್ ಕೊಡಬಹುದೆಂದು ನಿರಾಶಾವಾದಕ್ಕಿಂತ ಇಂಥ ಆಶಾವಾದಿ ಆಗಿರುವುದೇ ಒಳ್ಳೆಯದು. ವೈ ನಾಟ್? ನೀವು ಬರ್ಬೋದು, ಆದ್ರೆ ಅಲೆಮಾರಿತನಕ್ಕೆ ಹೊಂದ್ಕೋಬೇಕು ಎಂದ ಮಾತು ಅವರನ್ನು ಎಚ್ಚರಿಸಿತು. ಹಾರ್ದಿಕವಾಗಿ ನಕ್ಬಿಟ್ರು. ಈಗ ನಾನು ಸೋಮಾರಿತನಕ್ಕೆ ಹೊಂದ್ಕೊಂಡಿದ್ದೀನಿ. ಮಾತು ಕೂತ ಕಡೆ ಮಾತು ಎಷ್ಟು ಬೇಕಾದ್ರೂ ಆಡಬಲ್ಲೆ. ನಿಮ್ಗೆ ರಾತ್ರಿ ನಿದ್ದೆ ಬರದೇ ಇದ್ರೆ ಕತೆ ಹೇಳಬಲ್ಲೆ ಎಂದ್ರು. ನಗು ಸಾಂಕ್ರಾಮಿಕವಾಗಿ ಹರಡಿಕೊಂಡಿತು. ಪ್ರತಿ ರಾತ್ರಿ ಮನಿಲಾಗೆ ನಿದ್ರೆ ಬರೋವರೆಗೂ ಕತೆ, ಹಾಸ್ಯ, ಕಾದಂಬರಿಯ ಸಂಕ್ಷಿಪ್ತ ಸಾರಾಂಶ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೆದ ಘಟನೆಯನ್ನ ಅತಿ ಸ್ವಾರಸ್ಯವಾಗಿ ಹೇಳ್ತಾ ಇದ್ರು. ಶಮಂತ್ 2-3 ಸಲ ಹೊರಟ. ಆದ್ರೆ ಭಯಂಕರ ಮಳೆಯ ದೆಸೆಯಿಂದ ಸಾಧ್ಯವಾಗ್ಲಿಲ್ಲ. ಮಳೆ ನಿಲ್ಲೋ ಸಾಧ್ಯತೆ ಕಡಿಮೆ. ನೋ ಪ್ರಾಬ್ಲಮ್, ಡ್ರೈವಿಂಗ್ ನಲ್ಲಿ ಎಕ್ಸ್ಪರ್ಟ್. ನನ್ನ ಕಾರ್ ಕೂಡ ಎಂತಹ ಸಮಯದಲ್ಲೂ ನನಗೆ ಒಬಿಡಿಯನ್. ಡೋಂಟ್ ವರಿ. ಕಡೆಯ ಸಲ ಹೊರಟು ನಿಂತ. ಆಗ 10ರ ವೇಳೆ. ಉತ್ಸಾಹ ಉಲ್ಲಾಸದಿಂದ ಮಾತಾಡ್ತಿದ್ದ ಮನಿಲಾ ಮುಖದ ಮೇಲೆ ಕಾರ್ ಮೋಡಗಳು ಕವಿದವು. ಅದೆಷ್ಟು ದಟ್ಟವಾಗಿತ್ತೆಂದ್ರೆ ಆಕಾಶದಲ್ಲಿ ಕವಿದ ಮೋಡಗಳಿಗಿಂತ ಒಂದು ಪಾಲು ಹೆಚ್ಚೇ ಇತ್ತು. ಇಂಥ ಮಳೆ. ಬಾಯಿ ಮೇಲೆ ಕೈ ಇಟ್ಕೊಂಡಳು. ಹೊರಡುವ ಯೋಚನೆ ಬಿಟ್ಟು ಆರಾಮಾಗಿ ಕೂತ್ಬಿಟ್ಟ. ಕಾರಿನ ಮೇಲೆ ಒಂದೇ ಸಮ ಸುರಿಯುತ್ತಿದ್ದ ಮಳೆ ನೋಡಲು ಚೇತೋ ಹಾರಿಯಾಗಿತ್ತು. ನಿಂತ ಮೇಲೆ ಹೊರಡೋದು, ಅದುವರೆಗೂ ನೀನು ಎದುರಿನಲ್ಲೇ ಕೂತಿರ್ಬೇಕಷ್ಟೇ ಎಂದ ಅವಳತ್ತ ನೋಟ ಹರಿಸುತ್ತ. ಎಲ್ಲರ ನಿರೀಕ್ಷೆ ತಲೆ ಕೆಳಕಾಗಿ ಸುರಿಯುವ ಮಳೆ ನಿಧಾನವಾಗಿ ಕಡೆಗೆ ನಿಂತೆ ಹೋಯ್ತು. ಸರಿಯಾ ಎನ್ನುವಂತೆ ಅವಳತ್ತ ನೋಡಿದವನು ಹೊರಗೆ ಬಂದ. ಅಗ್ನಿಹೋತ್ರಿ ಒಳಗೆ ಉಳಿದ್ರು. ಪಕ್ಕದಲ್ಲಿ ಬಂದು ನಿಂತ ಮನಿಲಾ ಕೈಯನ್ನ ಚಾಚಿ ಹೊರಗೆ ಹಿಡ್ದ. ಪೂರ್ತಿ ಮಳೆ ನಿಂತಿದ್ರು ಮುತ್ತಿನಂತಹ ದಪ್ಪ ಎಂದು ಅವಳ ಅಂಗೈಯಲ್ಲಿ ಬಿತ್ತು. ಆಗ ಅವಳ ಕೈಯನ್ನ ಶಮಂತ್ ಹಿಡಿದಿದ್ದ. ಒಂದೊಂದೇ ಅವಳ ಬೆರಳನ್ನ ಮಡಚಿ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿದ. ತೀರಾ ವ್ಯಾಲ್ಯುಬಲ್, ಸರಳವಾಗಿ ಅಂದ. ಮಳೆಯ ನೀರಿನ ನಡುವೆ ಬೂಟ್ಸ್ಗಳನ್ನ ಊರುತ್ತಾ ನಡೆದವಳು ಕಾರು ಹತ್ತಿ ಕೈ ಬೀಸುವ ಮುನ್ನ 9 to 5 ನಿನ್ನ ವರ್ಕ್ ನೆನಪಿಸಿದವನು ನನ್ಗೆ ಕೊಡೋ ಪ್ರೆಸೆಂಟೇಷನ್ ನ ಮರ್ಯಾದೆ ತಗೊಂಡ್ ಬಾ ಉಸುರಿದ. ಮೆಲುವಾಗಿ ಹೇಳಿದ್ದರು. ಗಾಳಿ ಒಯ್ದು ಸಂದೇಶವನ್ನ ಅವಳಿಗೆ ತಲುಪಿಸಿತ್ತು. ಅಪರೂಪದ ಮೊದಲೇ ಚಂದವಾಗಿದ್ದ ಅವನ ಮುಖದಲ್ಲಿ ಸ್ನೇಹ ತಳುಕಿದ್ದಾಗ ಮಧ್ಯರಾತ್ರಿಯಲ್ಲಿ ಸೂರ್ಯ ದರ್ಶನವಾದಂತಾಯ್ತು. ಆದರೂ ಅವಳಿಗೆ ನೆನಪಾದದ್ದು ಕಾಡಿನ ಹಚ್ಚ ಹಸಿರಿನ ಪರಿಸರದಲ್ಲಿ ನಿಂತ ಶಮಂತ್. ಮಧ್ಯಾಹ್ನ ಅವಳ ಮನಸ್ಸಿನಲ್ಲಿ ರೂಪುಗೊಂಡ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ನಿರ್ಧರಿಸಿದಳು. ಹಾಸಿಗೆ ಮೇಲೆ ಬೋರಲು ಬಿದ್ದುಕೊಂಡು ಏನೋ ಸ್ಕೆಚ್ ಹಾಕ್ತಿದ್ದಾಗ ಒಳನಡೆದ ಅಗ್ನಿಹೋತ್ರಿಗಳು ಹಾಗೆ ನಿಂತಿದ್ರು. ಒಂಟಿಯಾಗಿ ಅವಳೆಂದು ಕೋಣೆಯಲ್ಲಿ ಉಳಿಯಳು. ನನಗೆ ಭಯ, ನಿಮ್ಮ ಎದುರಿನಲ್ಲೇ ಇರ್ತೀನಿ. ಸದಾ ಅವರ ಎದುರಿನಲ್ಲಿ ಇರ್ತಾ ಇದ್ದವಳು ರೂಮಿನಲ್ಲಿ ಉಳಿದಾಗ ಅವರಿಗೂ ಆಶ್ಚರ್ಯ.
ಅದರ ಜೊತೆ ಆತಂಕವಿಲ್ಲದೆ ನಿರಾಳವಾಗಿ ಮಲಗಿದ್ದ ಅವಳನ್ನ ನೋಡಿ ಸಂತೋಷಗೊಂಡ್ರು. ಸೀರಿಯಸ್ ಆಗಿ ವರ್ಕ್ ಮಾಡೋ ಹಾಗಿದೆ. ಅವಳ ಪಕ್ಕದಲ್ಲಿಯೇ ಕೂತ್ರು. ಆಡುತ್ತಿದ್ದ ಅವಳ ಕಾಲುಗಳು ನಿಂತವು. ಎದ್ದು ಕೂತಳು. ಮಾವ, ರಾಮ ಹೇಗಿರ್ತಾರೆ? ಅದೇ ಪ್ರಶ್ನೆ ವರ್ಣನೆ ಅವರಿಗೆ ನಿಲುಕಲಿಲ್ಲ. ನಾನು ನೋಡಿಲ್ಲ ಎಂದ್ರು ಚುಟುಕಾಗಿ. ಪ್ಲೀಸ್, ನನ್ನ ಪ್ರಶ್ನೆನ ಹಗುರವಾಗಿ ತಗೋಬೇಡಿ, ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಿ ಹೇಳಿ, ಪಟ್ಟು ಹಿಡಿದಳು. ಅವರು ತಲೆ ಕೆರೆದುಕೊಂಡ್ರು. ಕೂದಲು ಸ್ವಲ್ಪ ತೆಳ್ಳಗಾಗಿ ಕಪ್ಪಿನೊಳಗೆ ಬಿಳುಪು ಬೆರ್ತಿತ್ತೇ ವಿನಃ ಬಾಲ್ಡಿಯಾಗಿರ್ಲಿಲ್ಲ. ಹೇಗೆ ಹೇಳಿ? ನಾನು ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ತ್ರೇತಾಯುಗದಲ್ಲಿ ಹುಟ್ಟಿರ್ಬೇಕಿತ್ತು. ಶ್ಲೋಕದ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ ಹೇಳಲಾಗದೆ ಇದ್ರು ಮಾತಿನ ರೂಪದಲ್ಲಿ ಅಷ್ಟಿಷ್ಟು ಹೇಳ್ತಾ ಇದ್ದೆ. ಈಗ ಒಂದು ತೋಚ್ತಾ ಇಲ್ಲ. ತಮ್ಮ ನಿಸ್ಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು. ನೋ ನೋ ನೋ, ರಾಮನ ರೂಪದ ಬಗ್ಗೆ ಹೇಳೋಕೆ ನೀವೇನು ತ್ರೇತಾಯುಗದಲ್ಲಿ ಹುಟ್ಟಬೇಕಿಲ್ಲ. ವಾಲ್ಮೀಕಿಯ ಮಾತುಗಳಲ್ಲಿ ಹೇಳಿ. ಅವಳದು ಹಠ. ಕೈ ಇಸಿಕಿಕೊಂಡ್ರು. ರಾಮಾಯಣದ ರಾಮ ನೆನಪಾದ್ರೆ ಎಲ್ಲರ ಹೃದಯದಲ್ಲಿ ಮೂಡುವುದು ದಿವ್ಯ ಮಂಗಳ ರೂಪ. ಒಂದೆರಡು ದಿನ ಕಾಲಾವಕಾಶ ಕೊಡು. ಹೇಳಿ ಕೇಳಿ ಮಿಲಿಟರಿಯಲ್ಲಿದ್ದ ಮನುಷ್ಯ. ನನ್ನ ಅನುಭವಗಳೇ ಬೇರೆ. ಖಂಡಿತ ನಿನ್ನ ಪ್ರಶ್ನೆಗೆ ಉತ್ತರ ಹೇಳೋಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಅಂದ್ರು ಮುಖದ ಮೇಲೆ ದೈನ್ಯವನ್ನ ತಂದುಕೊಂಡು. ಅಡ್ಡಡ್ಡ ಹಾಡಿಸಿದಳು ಮುನಿಲಾ ತಲೆಯನ್ನ. ಈಗ್ಲೇ ಹೇಳ್ಬೇಕು, ಆಭರಣಗಳು ವೇಷಭೂಷಣಗಳು ಬೇಡ. ನನಗೆ ಪಂಚವಟಿಯಲ್ಲಿದ್ದ ಜಟಾಧಾರಿ ರಾಮನ ರೂಪ ಬೇಕು. ಎಳೆ ಬಿಸಿಲಿನ ಕಾಂತಿ ಮುಡಿತು ಅಗ್ನಿಹೋತ್ರಿಗಳ ಮುಖದ ಮೇಲೆ. ವಾ, ಇದ ವಿಷಯ ನಗೆ ಆಡಿದ್ರು. ತಕ್ಷಣ ಅವಳ ಮುಖದ ಮೇಲೆ ಲಜ್ಜೆ ಮೂಡಿದ್ರು. ಮರುಕ್ಷಣ ಮಸುಕಾಗಿ ಹೋಯ್ತು. ಸುಂದರ, ಸ್ನಿಗ್ಧ, ಮನೋಹರ, ಅತ್ಯಂತ ತೇಜ ಪುಂಜದ ಮೂರ್ತಿ ಎನ್ನುತ್ತಾರೆ. ಇನ್ನು ಮಿಕ್ಕಿದ್ದು ನೀನ್ ಬರ್ಕೋ. ಅವಳನ್ನ ಬಿಟ್ಟು ಎದ್ದೋದ್ರು. ಚುಕ್ಕಿಗಳ ಮೂಲಕ ಸ್ಕೆಚ್ ಹಾಕಿದವಳು ಶಮಂತ್ ರೂಪ ನೆನೆಸಿಕೊಂಡು ಅದೇ ಮೂಗು, ಮುಖ, ಕಣ್ಣು, ದೀರ್ಘ ಬಾಹುಗಳು ಅತ್ತೆಂಟು ಬರೆದು ಉಂಡೆ ಮಾಡಿ ಎಸೆದ ನಂತರ ಮತ್ತೊಂದನ್ನ ಅತಿ ಪ್ರಯಾಸದಿಂದ ಬರೆದಳು. ಮಧ್ಯರಾತ್ರಿ ಒಂದರ ನಂತರ ಅಗ್ನಿಹೋತ್ರಿಗಳು ಕೋಣೆಯಲ್ಲಿ ಇಣುಕಿದಾಗ ಬರವಣಿಗೆಯ ಸಾಮಗ್ರಿ ಬರೆದ ಚಿತ್ರದ ಬದಿಯಲ್ಲಿಯೇ ಬೋರಲು ಮಲಗಿ ನಿದ್ರಿಸ್ತಾ ಇದ್ದಳು. ಮುನಿಲಾ ನಿದ್ದೆಯನ್ನ ಗಮನಿಸಿ ಡಾಕ್ಟರ್ ಪಿತ್ರೆಯವರ ಹಣತಿ ನಿದ್ದೆಯಲ್ಲಿ 2 ಹಂತಗಳು. ಒಂದು ಸ್ಲೋ ವೇವ್ ನಿದ್ದೆ ಆದ್ರೆ ಇನ್ನೊಂದು ರ್ಯಾಪಿಡ್ ಹೈ ಮೂವ್ಮೆಂಟ್ ನಿದ್ದೆ. ಸ್ಲೋ ವೇವ್ ನಿದ್ದೆಯಲ್ಲಿ ಮಾಂಸಖಂಡಗಳು ಸಡಿಲವಾಗುತ್ತೆ. ಹೃದಯದ ಬಡಿತ ನಿಧಾನವಾಗಿ ಆಳವಾಗಿ ಕ್ರಮಬದ್ಧವಾಗುತ್ತದೆ. ಇದರಿಂದ ದೇಹದ ಉಷ್ಣತೆ ತಗ್ಗುತ್ತೆ. ಹೀಗಾಗಿ ದೇಹದ ಶಕ್ತಿ ಉಳಿತಾಯವಾಗುತ್ತದೆ. ರ್ಯಾಪಿಡ್ ಮೂವ್ಮೆಂಟ್ ನಿದ್ದೆ ಅಷ್ಟರಲ್ಲಿ ಅವಳ ಕೈ ಅಡಿಯಲ್ಲಿದ್ದ ಪೇಪರ್ ಫ್ಯಾನಿನ ಗಾಳಿಗೆ ಹಾರಿ ಇವರ ಕಾಲಿನ ಬುಡದಲ್ಲಿ ಬಂದು ಬಿತ್ತು. ಬಗ್ಗಿ ಎತ್ತಿಕೊಂಡ್ರು. ನಿಲುವು ಕಣ್ಣು, ಮೂಗು, ವರ್ಚಸ್ಸು ಶಮಂತ್ನದೇ. ಇಲ್ಲಿ ನವೀನ ಮಾದರಿಯ ಉಡುಗೆಗಳಿಗೆ ಬದಲಾಗಿ ನಾರುಡುಗೆ ಧರಿಸಿದ್ದ. ಅಣಿಯಲ್ಲಿ ನಾಮ ಧನುರ್ಧಾರಿ ರಾಮ ಅಗಲ ಭುಜಗಳನ್ನ ಉಳ್ಳವನಾಗಿದ್ದ. ಕ್ರಾಪ್ ಬದಲು ಎತ್ತಿ ಕಟ್ಟಿದ ಜಟೆ ಅನುಪಮವಾದ ರಾಮನ ಲಾವಣ್ಯವನ್ನ ತುಂಬಿದ್ದಳು. ಶಮಂತ್ನ ಚಿತ್ರಕ್ಕೆ ಪಂಚವಟಿಯ ರಾಮ ಅರ್ಥಪೂರ್ಣವಾದ ಶೀರ್ಷಿಕೆಯನ್ನ ಬರೆದಿದ್ದಳು. ಅಗ್ನಿಹೋತ್ರಿಗಳ ಕಣ್ ತುಂಬಿ ಬಂತು. ಜೋರಾಗಿ ಉಸಿರಾಡಿದ್ರೆ ಅವಳಿಗೆಲ್ಲಿ ಎಚ್ಚರವಾಗುತ್ತಿದೆಯೋ ಅಂತ ಹೊರಗೆ ಬಂದ್ಬಿಟ್ರು. ಮಕ್ಕಳಲ್ಲಿ ಅತಿ ಬುದ್ಧಿವಂತೆ ಮುನಿಲಾ. ನರನಾಗೆ ಮಗಳನ್ನ ಕಂಡ್ರೆ ಅವರಿಗೆ ಪಂಚಪ್ರಾಣ. ನಮ್ಮ ಮನುಷ್ಯ ಲುಕ್ಸ್ ವೆರಿ ಬ್ಯೂಟಿಫುಲ್. ಮುಂದೆ ಮಿಸ್ ಇಂಡಿಯಾ, ನೋ ನೋ, ಅವೆಲ್ಲ ನನ್ನ ಮಗಳಿಗೆ ಬೇಡ. ಆ ಒಯ್ಯಾರ ಅವಳಿಗೆ ಬರದು. ಮೆಚ್ಚುಗೆಯಿಂದ ಆಡಿಕೊಳ್ತಾ ಇದ್ರು. ಅದನ್ನ ಕೇಳುವ ಭಾಗ್ಯ ಮಾತ್ರ ಸಿಕ್ಕಿತ್ತು ಅವರ ಪಾಲಿಗೆ. ಗೂಡು ಕಟ್ಟಿದ್ದ ಯೋಚನೆಗಳೆಲ್ಲ ಬಿಚ್ಚಿಕೊಂಡಿದ್ದರಿಂದ ಅವರಿಗೆ ನಿದ್ರಿಸಲಾಗ್ಲಿಲ್ಲ. ಇಡೀ ಕುಟುಂಬದ ಬಲಿ ಒಂದು ರಾಜಕೀಯ ಸೇಡಿಗೆ. ಸಮಾಜ ಘಾತುಕರೆಲ್ಲ ನಮ್ಮ ಶತ್ರುಗಳೇ. ACP ನರನ ಹೇಳುತ್ತಿದ್ದ ಮಾತುಗಳು. ಆಗ ಅವರ ಕಣ್ಣುಗಳಲ್ಲಿ ಮಿನುಕ್ತಾ ಇದ್ದದ್ದು ಪ್ರಾಮಾಣಿಕ ಕರ್ತವ್ಯದ ಬೆಳಕು. ಅವಳು ಬರೆದಿಟ್ಟಿದ್ದ ಚಿತ್ರವನ್ನ ಮತ್ತೆ ಕೈಯಲ್ಲಿಡಿದು ಕೂತವರು ನೆನಪಿಸಿಕೊಂಡು ಕೋಣೆಯಲ್ಲಿ ಉಂಡೆ ಮಾಡಿ ಎಸೆದಿದ್ದ ಆರ್ಟ್ ಶೀಟ್ಗಳನ್ನ ತಂದು ಪ್ರತಿಯೊಂದನ್ನ ಬಿಡಿಸಿ ನೋಡಿದ್ರು. ಯಾವ ಚಿತ್ರಗಳು ಅಷ್ಟೇನು ಕೆಟ್ಟಿರಲಿಲ್ಲ. ಆದ್ರೆ ಅವಳಿಗೆ ಸಂತೃಪ್ತಿಯನ್ನ ತಂದಿರಲಿಲ್ಲ. ತೀರಾ ಘಾಸಿಗೊಂಡ ಅಗ್ನಿಹೋತ್ರಿ ಮಂಚದ ಬದಿಯಲ್ಲಿ ಹೋಗಿ ಕುಳಿತರು. ಮುಂಗೋದಲು ಫ್ಯಾನಿನ ಗಾಳಿಗೆ ಅವಳ ಹಣೆ ಕೆನ್ನೆಗಳ ಮೇಲೆ ಲಾಸ್ಯ ಮಾಡ್ತಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿಗೆ ಶಮಂತ್ನ ಕಾರು ಬಂದಾಗ ಸಂಜೆ 6 ಗಂಟೆ. ಅವನ ಡ್ರೈವಿಂಗ್ ಕೆಲವೊಮ್ಮೆ ಹಾರಿಬಲ್ ಆಗಿತ್ತು. ಸ್ವಲ್ಪ ಮೋಡ ಕೊಯ್ದಿದ್ದರಿಂದ ಬೇಗನೆ ಕತ್ತಲು ಮುಸುಕಿತ್ತು. ಜಸ್ಟ್ ಎ ಮಿನಿಟ್ ಶಮಂತ್ ಇಳಿದು ಹೋದ. ಈ ಸಲ ಅವನ ಗುರಿ ಕರ್ನಾಟಕದ 2ನೆಯ ರಂಗನತಿಟ್ಟು ಎಂದು ಹೆಸರಾದ ಅತ್ತಿಮೇರಿ ಪಕ್ಷಿಧಾಮದ ಬಗ್ಗೆ ಇತ್ತು. ಕಾರಿನಿಂದ ಕೆಳಗಿಳಿದ ಮುನಿಲಾ ಸುತ್ತಲೂ ನೋಟ ಹರಿಸತೊಡಗಿದಳು. ಬಾಯಿಂದ ಶಮಂತ್ ಕಾರಿನ ಕೀಯನ್ನ ಜೊತೆಯಲ್ಲಿ ಬಂದ ಬಿಳಿ ಸಮೋಸ್ತ್ರಧಾರಿಗೆ ಕೊಟ್ಟು ಅವಳನ್ನ ಕರೆದೊಯ್ದ. ಕೌಂಟರ್ ದಾಟಿ ಮೇಲೆತ್ತಿ ಹೋದಾಗ ಒಂದು AC ರೂಮಿನ ಬಾಗಿಲು ತೆಗೆದು ಕಾದಿದ್ದ ಆಫೀಸ್ ಬಾಯ್ ಅತ್ಯಂತ ವಿನಯ ತೋರಿಸಿದ. ಥ್ಯಾಂಕ್ ಯು, ಹೋಗು ಎನ್ನುವಂತೆ ಅವನಿಗೆ ಸನ್ನೆ ಮಾಡಿದ. ಒಳ ಹೆಜ್ಜೆ ಇಡುವ ಮೊದಲೇ ಬೆರಗು ಗಣ್ಣುಗಳಿಂದ ನೋಡಿದ್ದ ಅವಳ ಮುಖ ಪೆಚ್ಚಾಯಿತು. ರಾತ್ರಿ ಇಲ್ಲಿ ಉಳಿಯೋದ? ಅವನತ್ತ ತಿರುಗಿದಳು. ಯಾಕೆ ಭಯನ ಎನ್ನುತ್ತಾ ಸೋಫಾ ಮೇಲೆ ಕೂತು ಶೂ ಕಳಚಿದ. ನಾಳೆ
ನಾಳೆ ಬೆಳಗ್ಗೆ ನಿನಗೆ ಎಂತ ಅದ್ಭುತ ಪ್ರದೇಶ ತೋರಿಸ್ತೀನಿ ಗೊತ್ತಾ? ಕಣ್ಣಲ್ಲಿಯೇ ನಗು ತುಳುಕಿಸಿದ. ಅವಳ ಕಣ್ಣಲ್ಲಿ ಭಯದ ಛಾಯೆ ಎಣುಕಿತು. ಇದು ಅಪಾಯವೆಂದು ಅವನಿಗೆ ಗೊತ್ತು. ನೀರಿನಲ್ಲಿ ಮಾತ್ರೆ ಕರಗಿಸಿ ಅವಳಿಗೆ ಕುಡಿಸಿದ. ತನಗೆ ಅವಳ ಸ್ಥಿತಿ ಗೊತ್ತಿದೆ ಎಂದು ತೋರ್ಪಡಿಸಿಕೊಳ್ಬಾರ್ದೆಂಬುದು ಅವನ ನಿಲುವು ಮಾತ್ರವಲ್ಲ, ಡಾಕ್ಟರ್ ಪಿತ್ರಿ ಅವರ ಎಚ್ಚರಿಕೆ ಕೂಡ. ಒಂದು ಪಕ್ಕಕ್ಕೆ ಮಲಗಿದವಳನ್ನ ಸರಿಯಾಗಿ ಮಲಗಿಸಿ ಕುತ್ತಿಗೆವರೆಗೆ ಬ್ಲಾಂಕೆಟ್ ಒದಿಸಿದ. ಒಬ್ಬನಿಗಾಗಿಯೇ ಊಟ ಬಂದಿದ್ದು ಜೋಳದ ರೊಟ್ಟಿ, ವಿವಿಧ ಬಗೆಯ ಪುಡಿಗಳು, ಬದನೆಕಾಯಿಯ ಖಾರವಾದ ಎಣ್ಣೆಗಾಯಿ. ಅವನಿಗೇನು ಮುಟ್ಟಲಾಗ್ಲಿಲ್ಲ. ಅದಕ್ಕೆ ಕಾರಣ ಬಂದ ಆಹಾರ ಪದಾರ್ಥಗಳಲ್ಲ. ಮಗುವಿನಂತೆ ಮಲಗಿದ್ದ ಮನಿಲ ಮಧ್ಯಾಹ್ನದಿಂದ ಏನು ತಿಂದಿರಲಿಲ್ಲ. ಹಿಂದಕ್ಕೆ ಕಳುಹಿಸಿದ. ಇನ್ನೊಂದು ಮಂಚವನ್ನ ಸ್ವಲ್ಪ ದೂರಕ್ಕೆ ಎಳೆದುಕೊಂಡ. ಶಿಶು ಸದೃಶವಾದ ಅವಳ ಮುಖದ ಲಾವಣ್ಯ ಕೋಟಿ ಕೋಟಿ ಜನರಲ್ಲಿ ಅವಳನ್ನ ಬೇರೆಯಾಗಿ ನಿಲ್ಲಿಸ್ತಿತ್ತು. ಮಧ್ಯರಾತ್ರಿಯ ನಂತರವೇ ಶಮಂತ್ಗೆ ನಿದ್ದೆ ಬಂದಿದ್ದು. ಬೆಳಗ್ಗೆ ಬೇಗ ಎದ್ದಿದ್ದು ಮನಿಲ. ಮೊದಲು ದಿಗ್ಭ್ರಮೆಗೊಂಡರು, ನಂತರ ವಾಸ್ತವಕ್ಕೆ ಮರಳಿದಳು. ಹೊರಡುವಾಗ ಶಮಂತ್ ಹೇಳಿದ್ದ, ನೀನು ಪೂರ್ತಿ ಇಂಟ್ರೆಸ್ಟ್ ತಗೊಂಡು ನನಗೆ ಕೋಆಪರೇಟ್ ಮಾಡಿದ್ರೆ ನನ್ನ ಪುಸ್ತಕ ಬೇಗ ಮುಗಿಯುತ್ತೆ, ಪಬ್ಲಿಷ್ ಆಗುತ್ತೆ. ಉತ್ಸಾಹದಿಂದ ಗೋಣಾಡಿಸಿದ್ದಳು. ಶಮಂತ್ ತೋರುವ ಸ್ನೇಹ, ಆತ್ಮೀಯ ನುಡಿಗಳು, ಮೋಹಕ ನೋಟ ಅವಳನ್ನ ಕಟ್ಟಾಕಿತ್ತು. ಎಷ್ಟೋ ಸಲ ಇಂದಿನ ಜನ್ಮದ ನೆನಪುಗಳು ನನ್ನನ್ನ ಮುಗಿಸಲು ಸದಾ ಬೇಟೆಯಾಡುತ್ತಲೇ ಇದೆ ಎಂದು ಅಂಜುತ್ತಿದ್ದಳು. ಹಲೋ ಮನಿಲಾ, ಗುಡ್ ಮಾರ್ನಿಂಗ್. ಯಾವುದೋ ಹಳೆಯ ಮ್ಯಾಗಝಿನ್ ತಿರುಗುತ್ತಿದ್ದವಳನ್ನ ಅವನ ಸ್ವರ ಎಚ್ಚರಿಸಿತು. ಗುಡ್ ಮಾರ್ನಿಂಗ್. ಮುಗುಳ್ ನಗುವಿನ ಸ್ವಾಗತ ಅವಳ ತುಟಿಗಳ ಮೇಲೆ. ಎದ್ದು ಮೈ ಮುರಿದವನು ಕನ್ನಡಿಯ ಮುಂದೆ ನಿಂತು ಕ್ರಾಪ್ ತೀಡಿದವನು ಬಾತ್ರೂಮಿನಂತ ಹೊರಟವನನ್ನ ಟವಲ್ ಅವಳ ಸ್ವರ ಹಿಡಿದು ನಿಲ್ಲಿಸಿತು. ಉನ್ನತ ದರ್ಜೆಯು ಸ್ಟ್ರಿಕ್ಟ್ ಎಂದು ಹೆಸರು ಪಡೆದಿದ್ದ ಪೊಲೀಸ್ ಆಫೀಸರ್ ಮುದ್ದಿನ ಮಗಳು. ಅಸಿಸ್ಟೆಂಟ್ ಕಮ್ ಸೆಕ್ರೆಟರಿ ಅಲ್ವಾ, ಬೇಗ ಮುಗಿಸ್ಕೊಂಡ್ ಬನ್ನಿ. ಶುಭ್ರನಗೆ ಬೇರಿದಳು. ಆದರೂ ಅವಳ ಎದೆಯಾಳದಲ್ಲಿ ವಿಚಿತ್ರ ಸಂಕಟ. ಇಂದಿನ ನೆನಪುಗಳಿಗಿಂತ ವಾಸ್ತವಿಕವೇ ಅವಳನ್ನ ಹೆಚ್ಚು ಕಾಡ್ತಾ ಇದ್ದದ್ದು. ಥ್ಯಾಂಕ್ ಯು. ಬಾತ್ರೂಮ್ ಹೊಕ್ಕು ಬಾಗಿಲು ಹಾಕಿಕೊಂಡ. ಗುನುಗುವುದು, ಹಾಡು ಹೇಳುವುದು ಅವನ ಸ್ವಭಾವವಲ್ಲ. ಆದರೂ ಇಂದು ಉತ್ಸಾಹದಿಂದ ಆಡ್ಬೇಕೆನಿಸ್ತು. ಮೇರೆ ಮನ್ಕಿ ಗಂಗಾ, ತಿರಿ ಮನ್ಕಿ ಜಮುನಾಕ, ಬೋಲ್ ರಾಧಾ ಬೋಲ್ ಸಂಗಮ್. ಒಂದೇ ಪಂಕ್ತಿಯನ್ನ 2 ಸಲ ಗುನುಗಿದ. ಇಬ್ಬರು ಕೋಣೆಗೆ ಬ್ರೇಕ್ಫಾಸ್ಟ್ ತರಿಸಿಕೊಂಡು ತಿಂದ್ರು. ಬರೀ ಪೂರಿ, ಟಮೋಸೊ ಸಾಸ್ ಮಾತ್ರ ತಿಂದ ಶಮಂತ್. ಖಾರ ತಿಂದವ್ರಿಗೆ ಕೋಪ ಜಾಸ್ತಿ ಅಂತಾರಲ್ಲ, ನೀವು ತಿನ್ನೋದು ಬರೀ ಸಪ್ಪೆ ಸಿಹಿ. ನಿಮ್ಗೆ ಯಾಕೆ ಇಷ್ಟೊಂದು ಸಿಡುಕು ಕೋಪ? ಕೆನ್ನೆಗೆ ಕೈ ಎತ್ತಿ ಮೇಲಕ್ಕೆ ನುಡಿದಳು. ಬರೀ ನಗ್ಬಿಟ್ಟ ಶಮಂತ್. ಈಗಲೂ ಅವನದು ರಿಸರ್ವ್ಡ್ ನೇಚರ್. ಜನರ ಮಧ್ಯಗಿಂತ ಏಕಾಂತವೇ ಅವನಿಗಿಷ್ಟ. ಆದ್ರೆ ಮನಿಲನ ಕಂಡ್ರೆ ಮೃದುವಾಗ್ಬಿಡ್ತಿದ್ದ. ಇದು ಪ್ರೀತಿಯು ಅನುಕಂಪವು ಅವನಿಗೇನು ತಿಳಿಯದು. ಕ್ವಿಕ್, ಆಮೇಲೆ ಬಿಸ್ಲಾಗ್ಬಿಡುತ್ತೆ. ಕ್ಯಾಮ್ರಾ ತಗ್ಲು ಹಾಕಿಕೊಂಡ. ಬೈನಾಕ್ಯುಲರ್ ಅವಳ ತೋಳು ಸೇರಿತ್ತು. ಫಾಸ್ಟ್ ಲೆನ್ಸ್ ಇತರೆ ಸಾಮಾನುಗಳನ್ನ ಅವನಿಗೆ ಎತ್ತಿಕೊಂಡ. ಹುಬ್ಬಳ್ಳಿಗೆ ಹೋಗುವ ಹಾದಿಯಲ್ಲಿ 12 ಕಿಲೋಮೀಟರ್ ಕ್ರಮಿಸಿ 2ಕ್ಕೆ ಹೊರಟ. ಕಾರು ಕಾಡನ್ನ ಸೀಳಿಕೊಂಡು ಮುಂದುವರಿಯಿತು. ಮಣ್ಣಿನ ರಸ್ತೆಯನ್ನ 6 ಕಿಲೋಮೀಟರ್ ಕ್ರಮಿಸಿದಾಗ ಸಿಕ್ಕಿದ್ದು ಸುಂದರ ಪ್ರಕೃತಿ ತಾಣ. ಕಾರನ್ನ ನಿಲ್ಲಿಸಿ ಹೇಳಿದ್ರು, ಸಮುದ್ರ ಪಾತಳಿಯಿಂದ 557 ಮೀಟರ್ ಎತ್ತರದಲ್ಲಿರುವ ಅತ್ತಿವೇರಿ ಜಲಾಶಯ ಅತ್ಯಂತ ನಯನ ಮನೋಹರ. ಸುತ್ತಲೂ ಗಿರಿ ಕಂದರಗಳಿಂದ ಆವೃತವಾದ ಕಾನನ ಜಲಾಶಯ. ಮೈಯೆಲ್ಲ ಕಣ್ಣಾಗಿ ನೋಡಿದಳು ಮನಿಲ. ಅಲ್ಲೆಲ್ಲ ಓಡಾಡಿದ್ರು. ಎಡೆಬಿಡದೆ ಕ್ಯಾಮೆರಾ ಕ್ಲಿಕ್ಕಿಸ್ತಿದ್ದ ಶಮಂತ್ನ ತಾಧ್ಯಾತ್ಮ ಭಾವವನ್ನ ನೋಡಿ ವಿಸ್ಮಿತಳಾದಳು. ಕೂತಿದ್ದ ಅವಳ ಪಕ್ಕದಲ್ಲಿ ಬಂದು ಕೂತ. ಆಯಾಸವೆನಿಸ್ತು. ಕ್ಷಣ ಯಾಕೆ ಅವಳ ತೊಡೆಯ ಮೇಲೆ ತಲೆ ಇಟ್ಟು ಬಳಲಿಕೆ ಪರಿಹಾರ ಮಾಡಿಕೊಳ್ಬಾರ್ದೆನಿಸ್ತು. ಜೋರಾಗಿ ಅವಳಿಗೆ ಕೇಳಿಸುವಂತೆಯೇ ನಕ್ಬಿಟ್ಟ. ಫ್ಲಾಸ್ಕ್ನಲ್ಲಿದ್ದ ಟೀಯನ್ನ ಗ್ಲಾಸ್ಗೆ ಬಗ್ಗಿಸ್ತಿದ್ದಂತೆ ಟೀ ಚಿಮುಕಿ ಅವಳ ಸೆಲ್ವಾರ್ ಮೇಲೆಲ್ಲ ಬಿತ್ತು. ಸಾರಿ, ತನ್ನ ಕರ್ಚೀಫ್ನಿಂದಲೇ ಒರೆಸಿದ. ನನ್ನ ನಗುವಿನಿಂದಲೇ ಚೆಲ್ಲಿದ್ದು ತಪ್ಪನ್ನ ಒಪ್ಪಿಕೊಂಡ. ಮತ್ತಷ್ಟು ಬಗ್ಗಿಸಿ ಅವನಿಗೆ ಕೊಡುತ್ತಾ, ಅದಕ್ಕೆ ಪನಿಷ್ಮೆಂಟ್ ಕಾರಣ ಹೇಳದೆ ಯಾಕೆ ನಕ್ರಿ? ಫ್ಲಾಸ್ಕ್ಗೆ ಮುಚ್ಚಳ ಹಾಕಿ ಕೊಟ್ಟಳು. ಡೋಂಟ್ ಮೈಂಡ್ ಹೇಳಲು ಶುರು ಹಚ್ಚಿದವನು ಸುಮ್ಮನಾದ. ಅವಳ ಕುತೂಹಲ ಮತ್ತಷ್ಟು ಕೆರಳಿತು. ನೀವು ಹೇಳಲೇಬೇಕು, ಒತ್ತಾಯಿಸಿದಳು. ಕೆಲವಕ್ಕೆ ಕಾರಣ ಕೊಡೋಕ್ಕಾಗೋದಿಲ್ಲ, ಕೆಲವನ್ನ ಹೇಳೋಕ್ಕಾಗೋದಿಲ್ಲ. ನಿನ್ ಮೇಲೆ ಅಂತ ಒತ್ತಡ ತಂದ್ರೆ ನೀನ್ ಹೇಳೋಕ್ಕಾಗುತ್ತಾ ಎಂದ. ಸರಿಯಾದ ಸಮಯ ನೋಡಿ ಇಕ್ಕಳದಲ್ಲಿ ಅವಳನ್ನ ಸಿಕ್ಕಿಸಿದ. ಶೂ, ಡೆಫಿನೆಟ್ಲಿ. ಏನ್ ಹೇಳ್ಬೇಕು ಹೇಳಿ? ಚಾಲೆಂಜ್ಗೆ ನಿಂತಳು. ಅಂದು ಮುತ್ತು ಕೊಟ್ಟ ವಿಷಯ ಇಂದು ಬರುತ್ತದೆ ಎಂದು ತಿಳಿದಿದ್ರೆ ಖಂಡಿತ ಹಠಕ್ಕೆ ಬೀಳ್ತಿರ್ಲಿಲ್ಲ. ಪ್ರಾಮಿಸ್. ಕೈ ನೀಡಿದ. ಮುಲಾಜಿಲ್ಲದೆ ಅವನ ಅಂಗೈಯಲ್ಲಿ ತನ್ನ ಕೈ ಇಟ್ಟಳು. ತಣ್ಣಗೆ ಕೊರೆತಿದ್ದ ಕೈಗೆ ಬೆಚ್ಚನೆಯ ಹಿತವಾದ ಸ್ಪರ್ಶ. ಅವಳ ಮೈ ರೋಮಾಂಚನಗೊಂಡು ಜಲ್ಲೆಂದಿತು. ಕೇಳ? ಅವಳ ಕೈ ಅವನ ಅಂಗೈಯಲ್ಲೇ ಇತ್ತು. ಓಕೆ. ಸ್ನೇಹ ತುಳುಕಿಸಿದಳು ಕಣ್ಣಲ್ಲಿ. ಆದರೆ ಆ ಪ್ರಸ್ತಾಪ ಬೇಡವೆನಿಸ್ತು. ಅದೊಂದು ರೀತಿಯ ಸಂಸ್ಕೃತಿಯ ನಡೆ ಅಲ್ಲವೆಂದುಕೊಂಡ. ಹಿಂದಕ್ಕೆ ತಗೊಂಡ ಕೈ. ಇನ್ನೊಂದಿನ ಹೇಳ್ತೀನಿ. ಬಿಗ್ ಕ್ವಿಕ್ ಅವಸರಿಸಿ ಕರೆದೊಯ್ದ. ತಂದಿದ್ದ ತಿಂಡಿ ತಿಂದ್ರು. ಒಂದು ಕಡೆ ಕೂತು. ಅಲ್ಲೇ ತಿನ್ಬೋದಿತ್ತು. ಅವನು ಅವಸರಿಸಿದ ಉದ್ದೇಶ ಅರ್ಥವಾಗದಂತೆ ಕೇಳಿದಳು. ಕೈಯಲ್ಲಿನ ಬಾಳೆಕಾಯಿ ಚಿಪ್ಸ್ ಪೊಟ್ಟಣವನ್ನ ಮತ್ತೊಂದು ಕೈಗೆ ಬದಲಿಸುತ್ತಾ, ಅಲ್ನೋಡು, ದೂರಕ್ಕೆ ಕೈ ಚಾಚಿ ತೋರಿಸಿದ. ಜಲಾಶಯದ ಮೇಲೆಡೆ ರಮಣೀಯತೆಗೆ ಮೆರುಗು ನೀಡಿದಂತೆ ಬಿಳಿ ಬೂಸ, ಸಣ್ಣ ನೀರು ಕಾಗೆ ಮುಂತಾದವು ಹಾರಾಡುತ್ತಿದ್ದವು. ಅದೊಂದು ನಯನ ಮನೋಹರ ದೃಶ್ಯ. ವಾವ್! ಚಪ್ಪಾಳೆ ತಟ್ಟಿದಳು. ಮುಸ್ಸಂಜೆ ನೋಡ್ಬೇಕು ಇದರ ಅದ್ಭುತವನ್ನ ಎನ್ನುತ್ತಾ ಕ್ಯಾಮ್ರಾ ಎತ್ತಿಕೊಂಡ.
ಗುಂಪಾಗಿ ಒಂಟಿಯಾಗಿರುವ ವಿವಿಧ ಜಾತಿಯ ಕೊಕ್ಕರೆಗಳನ್ನ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ. ಮರಕ್ಕೆ ಅಂಟಿದ್ದ ವಿವಿಧ ಬಗೆಯ ಬಾತುಕೋಳಿಗಳು ಬಣ್ಣ ಬಣ್ಣದ ಹೂಗಳಂತೆ ಕಂಡವು. ಸೂರ್ಯ ಪಶ್ಚಿಮದಲ್ಲಿ ಇಳಿಯುತ್ತಿದ್ದಂತೆ ಆಹಾರಕ್ಕೆಂದು ಹಾರಿ ಹೋಗಿದ್ದ ಅಕ್ಕಿಗಳು ತಮ್ಮ ತಂಗುದಾಣ ಸೇರಲು ಸಹಸ್ರ ಸಂಖ್ಯೆಯಲ್ಲಿ ಬಂದವು. ಬಿಳಿ ಬೂಸ, ಸಣ್ಣ ನೀರು ಕಾಗೆ, ಇಂಡಿಯನ್ ಶಾಕ್, ಚಮಟಿ ಕೊಕ್ಕು, ಬೆಳ್ಳಕ್ಕಿಗಳನ್ನ ಹತ್ತಿರದಿಂದಲೇ ಪರಿಚಯ ಮಾಡಿಕೊಟ್ಟ. ಅಂತೂ ಮನಿಲಾ ಮನಸ್ಸಿನಲ್ಲಿ ಒಂದು ಅದ್ಭುತ ದೃಶ್ಯ ಮರೆಯದಂತೆ ನಿಂತು ಹೋಯ್ತು. ಅಂದು ಕಲ್ಯಾಣಮ್ಮ ಪ್ರೀತಿಯಿಂದ ಗದರಿಕೊಂಡ್ರು. ಮುಖವೆಲ್ಲ ಕಂಗೆಟ್ಟಿದೆ, ಕಣ್ಣೆಲ್ಲ ಕೆಂಪಾಗಿದೆ. ಇವತ್ತಾದ್ರೂ ಎಣ್ಣೆ ನೀರು ಹಾಕಿಸ್ಕೋಬೇಕು. ಎಣ್ಣೆ ಹಿಡಿದೆ ಬಂದ್ಬಿಟ್ರು. ಮನೆಯಲ್ಲೆಲ್ಲ 3 ರೌಂಡ್ ಹಾಕಿಸಿದಳು. ಬೇಡ ಆಂಟಿ, ನನಗೆ ಇವತ್ತು ತುಂಬಾ ಕೆಲಸವಿದೆ. ಫೋಟೋಗಳನ್ನ, ಜಾತಿ ಪ್ರಭೇದಗಳನ್ನ ವಿಂಗಡಿಸಿ ಆಲ್ಬಮ್ಗೆ ಹಾಕ್ಬೇಕು ಕೊಸರಾಡಿದಳು. ಆಕೆ ಮಾತ್ರ ಬಿಡಲು ಒಪ್ಲಿಲ್ಲ. ಇಂದು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಿಡಿದು ಅವಳ ತಲೆಗೆ ಎಣ್ಣೆ ಹಚ್ಚಿಯೇ ಬಿಟ್ರು. ಮಾವ ಅವರ ಎದುರಿನಲ್ಲಿ ಒಂದು ನೆಲದ ಮೇಲೆ ಕೂತು ಫಿರ್ಯಾದು ಸಲ್ಲಿಸಿದಳು. ಆಂಟಿಗೆ ನೀವಾದ್ರೂ ಹೇಳಿ, ಶಮನ್ ಸಿಡಿಮಿಡಿಗುಡ್ತಾರೆ. ಅವರು ಕೈ ಅಲ್ಲಾಡಿಸ್ಬಿಟ್ರು. ಸಾರಿ ಮನ್ನಿ, ನಾನೇನು ಮಾಡ್ಲಾರೆ, ನೀನೇ ಏನಾದ್ರೂ ಹೇಳ್ಕೊ. ಎದ್ದು ಹೋಗಿಯೇ ಬಿಟ್ರು. ಇತ್ತಾಳೆಯ ಹರಳೆಣ್ಣೆ ಕಾಸಿ ಕಾಸಿ ಮಸಿಗಿಟ್ಟಿದ್ದ ಮಿಳ್ಳೆಯನ್ನ ಅವಳ ಮುಂದೆಯೇ ಇಟ್ಕೊಂಡು ಕೂತ್ಬಿಟ್ರು. ನಿನ್ನ ಕಣ್ಣು ಎಷ್ಟೊಂದು ಚೆನ್ನಾಗಿದೆ. 1000ದಲ್ಲಿ ಇಂಥ ಕಣ್ಣುಗಳು ಒಬ್ರಿಗೋ ಇಬ್ರಿಗೋ ಇರೋದು. ಉಷ್ಣ ಜಾಸ್ತಿ ಆದ್ರೆ ಕೆಂಪತ್ತಿ ಅಂದಾಗಿಡುತ್ತೆ. ಮುಖ ಕೈ ಕಾಲುಗಳಿಗೆಲ್ಲ ಹಚ್ಚುತ್ತಲೇ ಹೇಳಿದ್ರು. ಒಮ್ಮೆಂದು ಅಲ್ಲಿಯೇ ಕೂತಳು ಮನಿಲಾ. ಪುಸ್ತಕದ ಚೀಲ ಹಿಡಿದು ಬಂದ ಅರುಣ ನಿಧಿ ಸಿಕ್ಕಿದಷ್ಟು ಸಂತೋಷಿಸಿದ. ಮನ್ನಿ, ನೀನ್ ಸಿಕ್ಕಿಬಿಟ್ಟೆ. ನನಗೆ ಒಂದಷ್ಟು ಹೋಮ್ವರ್ಕ್ ಮಾಡೋಕೆ ಸಹಾಯ ಮಾಡು. ಪಟ್ಟಾಗೆ ಹಿಡಿದ. ಅಲ್ಲಿ ಶ್ರಮನ್ ಚಟಪಡಿಸ್ಬಿಟ್ಟ. 9ರ ದೊಡ್ಡ ಮುಳ್ಳು ಸರಿದು 10ನ್ನೇ ಸಮೀಪಿಸಿದ್ರು ಅವಳ ಪತ್ತೆಯೇ ಇಲ್ಲ. ಹೃದಯ ಹಿಂಡಿದಂತಾಯ್ತು ಅವನಿಗೆ. ಅರ್ಥವಾಗದ ಕ್ಷೋಭೆಗೆ ಗುರಿಯಾಗಿತ್ತು ಅವನ ಮನ. ಕ್ಷಣಗಳು ಕೂಡ ಯುಗವೆನಿಸ್ತು. ಟೀ. ಮಾತೂರ್ ಬಂದು ಕೋಣೆಯ ಬಾಗಿಲಲ್ಲಿ ನಿಂತ. ಗೆಟ್ ಔಟ್ ಕೋಪದಿಂದ ಬೆರೆಸಿದ. ಅವನ ನಾಲಿಗೆ ಗಂಟ್ಲೊಳಗಿನ ಪಸೆ ಅರಿತು. ಶಮನ್ ಸೀರಿಯಸ್ ಆದ ವ್ಯಕ್ತಿಯಾದ್ರೂ ವಿನಾಕಾರಣ ರೇಗುವ ಸ್ವಭಾವದನಲ್ಲ. ಕಿಚನ್ಗೆ ಹೋಗಿ ಸುಮ್ನೆ ನಿಂತ್ಬಿಟ್ಟ. ಬೇಸರದಿಂದ ಬಂದು ಹೊರಗೆ ನಿಂತ. ಹಲೋ ಮಾತೂರ್. ಮನಿಲಾ ಸ್ವರ ಕೇಳಿಸಿದಂತಾಯ್ತು. ಅವನ ದೃಷ್ಟಿ ಎಲ್ಲಾ ಕಡೆಯೂ ಹುಡುಕಾಡಿತು. ರಂಗಣ್ಣ ಮನ್ನಿಯಮ್ಮ ಯಾಕೆ ಬರ್ಲಿಲ್ಲ ಕೇಳಿದ. ಬಗ್ಗಿ ಗಿಡಗಳಿಗೆ ಸರಿಯಾಗಿ ಪಾತಿ ಮಾಡ್ತಿದ್ದ ಅವನು ಸೊಂಟ ನೇರ ಮಾಡಿದ. ಹಾಗೆ ಅನ್ಕೊಂಡೆ. ಇಡೀ ಕಾಲೋನಿಯೇ ಆ ಯಮ್ಮನದು. ಯಾರೋ ಮಧ್ಯದಲ್ಲೇ ತಡೆದು ಕರ್ಕೊಂಡು ಹೋಗಿರ್ತಾರೆ. ಉಸಿರಿ ತನ್ನ ಕೆಲಸದಲ್ಲಿ ಮಗ್ನನಾದ. ಮನಿ ಶಾಪ್ಗೆ ಹೋಗ್ಬೇಕು, ಮನೆ ದೇವಸ್ಥಾನಕ್ಕೆ, ಮನೆ ಚರ್ಚ್ಗೆ, ಇಂಥ ಕರೆಗಳು ಸದಾ ಅವಳಿಗಾಗಿ ಕಾದಿರುತ್ತಿದ್ದವು. ಹುಡುಗರಂತೂ ಅವಳ ಬಾಲ ಹಿಡಿದೇ ಓಡಾಡ್ತಿದ್ರು. ಅಂತ ಕಾಲೋನಿಯ ಜೀವಾಳ ಅವಳು. ಹೊರಕ್ಕೂ ಒಳಕ್ಕೂ 10 ಸಲ ಓಡಾಡ್ಬಿಟ್ಟ ಶಮನ್. ಅವನಿದೆಯ ಬಡಿತ ಸಮಸ್ಥಿತಿಗೆ ಬರದಷ್ಟು ಏರ್ತಿತ್ತು. ಮನಿಲಾ ಇದು ಮನದ ಕೂಗಲ್ಲ, ಹೃದಯದ್ದು ಎಂದು ಗೊತ್ತಾದಾಗ ಬೆಚ್ಚಿ ಬಿದ್ದ. ಅವನ ಮನೆತನದಲ್ಲಿ ಮದ್ವೆಯ ನಿರ್ಣಯ ಹಿರಿಯರದ್ದೇ ವಿನಃ ಮದ್ವೆಯಾಗೋರ್ದಲ್ಲ. ಅಂತ ಸೂಚನೆಯನ್ನ ಅಗ್ನಿಹೋತ್ರಗಳು ಕೂಡ ಒಪ್ಪಲಾರರು. ಮನಿಲಾ ವಿಷಯ ಬಂದಾಗ್ಲೆಲ್ಲ ಅನಿಲ್ ನೆನಪಿಸ್ಕೊಳ್ತಿದ್ದ. ಗ್ರೇಟ್ ಆಂಬಿಷನ್ ಇರಲಿ, ಮನಿಲಾಗೆ ಕನಸುಗಳು ಕೂಡ ಇಲ್ಲ. ನಾನು ಒಮ್ಮೆ ತಮಾಷೆಯಾಗಿ ಪ್ರಸ್ತಾಪಿಸ್ಬಿಟ್ಟೆ. ನೋ ನೆವರ್ ಅಂದಳು ಅಷ್ಟೇ. ಕನಿಷ್ಠ ಮದ್ವೆ ಯೋಚನೆ ಇಲ್ಲದ ವಿಲಕ್ಷಣ ಸ್ವಭಾವದ ಹುಡುಗಿ. ಇದೆಲ್ಲ ಹೇಳಿದ್ರು ಮನಿಲಾ ಬಗ್ಗೆ ಕುತೂಹಲ ಮೀರಿದ ಭಾವವೊಂದು. ಅಂತೂ ಅನಿಲ್ಗೆ ಅವಳು ಮೆಚ್ಚಿಗೆಯಾಗಿದ್ದಳು. ಕೋಣೆಯಲ್ಲಿ ಕೂತು ತಾಳ್ಮೆ ಕಳೆದುಕೊಂಡವನು ಸಕಾರಣವಿಲ್ಲದೆ ಮಾತೂರ್ನ ದಬಾಯಿಸಿದ. ಹೋಗಿ ಮನಿಲನ್ನ ಕರ್ಕೊಂಡ್ ಬಾ. ಆಜ್ಞೆ ಹೊರಟಿತು. ಗೇಟಿನ ಬಳಿಗೆ ಮಾತೂರ್ ಬರುವ ವೇಳೆಗೆ ಸೈಕಲ್ನಿಂದ ಇಳಿದಳು. ಹಲೋ ಮಾತೂರ್, ನೀನು ಇದೇ ಸೈಕಲ್ನಲ್ಲಿ ಹೋಗಿ ನಾಯಕ್ ಅಂಕಲ್ಗೆ ಈ ನಶ್ಯ ಕೊಟ್ಬಿಡು. ಸೈಕಲ್ ನಿಲ್ಲಿಸುವ ತೊಂದರೆಯನ್ನ ತೆಗೆದುಕೊಳ್ಳದೆ ಬಿಟ್ಟು ಒಳಗೆ ಓಡಿದಳು. ಮೇ ಐ ಕಮಿನ್? ಸ್ವರ ಅವನ ಮನದ ಆಂದೋಲನವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತು. ಎಸ್ ಕಮಿನ್. ಮುಖ ಗಂಟಿಕ್ಕಿದ. ಸಾರಿ ಸಾರ್, ಕ್ಷಮೆ ಯಾಚಿಸಿದಳು. ಅವಳತ್ತ ತಿರುಗಿದವನು ಸ್ನೇಹದಿಂದ ಕಿವಿ ಹಿಡಿದುಕೊಂಡ. ಅಯ್ಯಪ್ಪ ಎಂದು ಬಿಡಿಸಿಕೊಂಡಳು. ಕೆಂಪೇರಿದ ಮುಖದಲ್ಲಿ ದಿವ್ಯ ಪ್ರಭೆ ಪ್ರತಿಫಲಿಸಿದಂತಾಯ್ತು. ತದೇಕ ಚಿತ್ತನಾಗಿ ಅವಳನ್ನ ನೋಡಿದ. ಎಕ್ಸ್ಕ್ಯೂಸ್ ಮೀ ಮತ್ತೊಮ್ಮೆ ಹೇಳಿದಳು. ಆಂಟಿ ತಲೆಗೆ ಎಣ್ಣೆ ಹಚ್ಚಿಬಿಟ್ರು. ಕೂದಲನ್ನ ಮುಟ್ಟಿ ನೋಡಿಕೊಂಡ ಅವಳ ಕಣ್ಣುಗಳಲ್ಲಿ ವಿಸ್ಮಯ ಮೂಡಿ ನಂತರ ಅಳಿಸಿ ಹೋಯ್ತು. ನಾನು ಹೆದರ್ಬಿಟ್ಟಿದ್ದೆ ನನ್ನ ಕೂದಲು ಏನಾಯ್ತು ಅಂತ. ಅವಳ ಕತ್ತಿನವರೆಗೂ ಕತ್ತರಿಸಿದ್ದ ವಿಪುಲ ಕೇಶರಾಶಿ ಜಡ್ಯಾಕಾರ ತಾಳಿತ್ತು. ಅದರಲ್ಲೊಂದು ಸುಂದರ ಕೆಂಪು ಗುಲಾಬಿ. ಹಣೆಗೆ ದುಂಡನೆಯ ಕೆಂಪನೆಯ ಸ್ಟಿಕ್ಕರ್, ಕಣ್ಣಿಗೆ ಕಾಡಿಗೆ, ಮುಖಕ್ಕೆ ಲಘುವಾದ ಮೇಕಪ್. ಅತ್ಯಂತ ಲಕ್ಷಣವಾಗಿ ಎಲ್ಲ ದಿನಕ್ಕಿಂತ ವಿಭಿನ್ನವಾಗಿ ಕಂಡಳು. ಡ್ರಾಯರ್ನ ಫೋಟೋ ಕವರ್ನಲ್ಲಿದ್ದ ಫೋಟೋಗಳನ್ನ ಆಯಾ ಹಕ್ಕಿಗಳ ಪ್ರಭೇದಗಳ ಪ್ರಕಾರ ಫೋಟೋಗಳನ್ನ ವಿಭಾಗಿಸಿ ಆಲ್ಬಮ್ಗೆ ಹಾಕುವಲ್ಲಿ ಮಗ್ನಳಾದಳು. ಯು ಲುಕ್ ವೆರಿ ಬ್ಯೂಟಿಫುಲ್ ಮಂದ ಸ್ವರದಲ್ಲಿ ಅಂದ. ತಕ್ಷಣ ತಲೆ ಎತ್ತಿದಳು. 2 ಜೊತೆ ಕಣ್ಣುಗಳು ಕಲೆತವು. ಮುಖಕ್ಕೆ ಕೈ ಅಡ್ಡ ಇಟ್ಕೊಂಡು ಅಬ್ಬಬ್ಬಾ, ಕ್ಯಾಮ್ರಾ ಕಣ್ಣಿಗಿಂತ ನಿಮ್ಮ ಕಣ್ಣುಗಳು ಶಾರ್ಪ್ ಎಂದಳು. ಲಜ್ಜಿತ ಮುಖ ಅವನಿಗೆ ಕಾಣಬಾರದೆಂದು ಅವಳ ಮೊದಲ ಉದ್ದೇಶ. ಇಂಪಾಸಿಬಲ್ ಎಂದವನು ಮತ್ತೊಂದು ಕಾಕಿ ಬಣ್ಣದ ದೊಡ್ಡ ಕವರನ್ನ ಅವಳ ಮುಂದೆ ಹಾಕಿದ. ಸ್ವಲ್ಪ ತೆಗೆದು ನೋಡು. ಆ ಹೆಣ್ಣಿನ ಕಣ್ಣುಗಳಲ್ಲಿನ ಶಾರ್ಪ್ನೆಸ್, ಅದಕ್ಕೆ ಮೀರಿದ ಶಾಂತತೆಯ 10ನೇ 1 ಭಾಗದಷ್ಟು ಕೂಡ ನನ್ನ ಕಣ್ಣಲ್ಲಿಲ್ಲ. ಸವಾಲೆಸದಂತೆ ಕಂಡ. ತುಂಬಾ ಕುತೂಹಲ
ಕುತೂಹಲದಿಂದ ಕವರ್ ಬಿಡಿಸಿದಳು. ಅವಳ ಕಣ್ಣುಗಳನ್ನ ಪ್ರಧಾನವಾಗಿಟ್ಕೊಂಡು 10 ಫೋಟೋಗಳನ್ನ ತೆಗೆದಿದ್ದ. ಮುನಿಲಾ ಏನಾದ್ರೂ ಹೇಳುವ ಮುನ್ನವೇ ಅವನೇ ನೋಡಿದ. ಅತಿ ವೇರಿಯಲ್ಲಿ ತೆಗೆದಿದ್ದು. ನನ್ನ ಕ್ಯಾಮ್ರಾ ಕಣ್ಣಿಗೆ ಹಾರಾಡೋ ಪಕ್ಷಿಗಳಿಗಿಂತ ನಿನ್ನ ಕಣ್ಣುಗಳು ಸುಂದರವಾಗಿ ಕಂಡಿರಬೇಕು, ಹುಬ್ಬು ಕುಣಿಸುತ್ತಾ ರೇಗಿಸಿದ. ಐ ಡೋಂಟ್ ಲೈಕ್ ಮೇಲೆದ್ದಳು. ಯಾಕೆ? ನಾನು ನೇಚರ್ ಫೋಟೋಗ್ರಾಫರ್, ಮೇನ್ಲಿ ಬರ್ಡ್ಸ್ ಫೋಟೋಗ್ರಫಿ ನನ್ನ ಹಾಬಿ. ಅಲ್ಲಿ ಯಾವುದೇ ಪಕ್ಷಿಗಳ ಪರ್ಮಿಷನ್ ಬೇಕಿರ್ಲಿಲ್ಲ. ಛೇಡಿಸಿ ನಂತರ ಸಂತೈಸಿದ. ಅವಳು ಕೂಡ ಆರಾಮಾಗಿ ನಕ್ಬಿಟ್ಟಳು. ಇಡೀ ಅರ್ಧ ದಿನ ಹಿಡಿಯಿತು ಆಲ್ಬಮ್ಗಳನ್ನ ರೆಡಿ ಮಾಡಲು. ಮೊದಲು ಲಂಚ್ ಮುಗಿಸೋಣ, ನಮ್ಮ ಮಾತೂರು ವಿಶೇಷ ಐಟಮ್ ರೆಡಿ ಮಾಡಿದ್ದಾನೆ, ಬಲವಂತದಿಂದ ಕರೆದೊಯ್ದ. ಆಲೂ ಮಟರ್ ಕರಿ, ಪೂರಿ, ಸಲಾಡ್, ಗಿರೈಸ್, ಮೊಸರನ್ನ, ಉಪ್ಪಿನಕಾಯಿ ಜೊತೆ ಫ್ರೈಡ್ ಮಿಕ್ಸೆಡ್ ವೆಜಿಟೇಬಲ್ ವಿತ್ ಗ್ರೀನ್ ಚಿಲ್ಲಿ, ನೀರುಳ್ಳಿ, ಟೊಮೊಟೊ ಸೂಪ್ ರೆಡಿಯಾಗಿ ಟೇಬಲ್ ಮೇಲೆ ಜೋಡಿಸಲ್ಪಟ್ಟಿತ್ತು. ಐಸ್ ಕ್ರೀಮ್ ಬಾಕ್ಸ್ ತಂದಿಟ್ಟ. ಇಷ್ಟೆಲ್ಲ ಐಟಮ್ ಇವತ್ತಿನಾದ್ರೂ ವಿಶೇಷನ ಕೇಳಿದಳು. ಪಳಕ್ಕನೆ ಅವಳ ಕಣ್ಣಲ್ಲಿ ಮಿಂಚು ಕಾಣಿಸಿತು. ಎಲ್ಲಿ ಚಲಿಸಿ ಹೋದೆನೋ ಎಂದು ಹೆದರಿದಳು. ನಿಮ್ಮ ಮಾತು ರಂಗಣ್ಣನ ಬರ್ತಡೇ ಅಂತೂ ಇಂದಲ್ಲ, ಅವಳೇ ಏನು ಹೇಳಿದಳು. ಅವಳ ನೋಟದಿಂದ ತನ್ನ ನೋಟವನ್ನ ಮರೆ ಮಾಡಲು ಹೆಚ್ಚು ಪ್ರಯಾಸ ಪಡಬೇಕಾಯ್ತು ಮುನಿಲಾ. ನಾನೆಲ್ಲ ಮಾತೂರ್ ಮಧ್ಯೆ ತಲೆ ಹಾಕಿದ. ಮಾತೂರ್ ಶಮಂತ್ನ ಸ್ವರ ಕಠಿಣವಾಯ್ತು. ಚೇಷ್ಟೆಯ ನಗುವಿತ್ತು ಅವನ ಮುಖದ ಮೇಲೆ. ಸಾರಿ ಎಂದು ಹೇಳಿ ಹೊರಗೆ ಹೋದ. ಮಧ್ಯೆ ಮಧ್ಯೆ ತನ್ನ ಪಕ್ಷಿ ವೀಕ್ಷಣೆ ರೋಮಾಂಚಕಾರಿ ಘಟನೆಗಳನ್ನ ಶಮಂತ್ ಹೇಳ್ತಾ ಇದ್ದರಿಂದ ಊಟ ನಿಧಾನವಾಗಿ ಸಾಗಿತು. ಹೆಚ್ಚು ತಿಂದಳು ಕೂಡ. ನೆನಪಿಸಿಕೊಂಡವನಂತೆ ಕೇಳಿದ, ಎಲ್ಲಿ ನನಗೇನೋ ಪ್ರೆಸೆಂಟೇಶನ್ ಕೊಡ್ತೀನಂದೆ? ಯಾವಾಗ್ಲೂ ಉಡುಗೊರೆಗಳು ಸರ್ಪ್ರೈಸ್ ಆಗಿ ಬಂದ್ರೇನೆ ವರ್ತ್. ಸತಾಯಿಸಿ ಕೊಡೋ ಪ್ರೆಸೆಂಟೇಶನ್ ಕೈ ತಲುಪುವ ಮುನ್ನವೇ ಅದರ ಬೆಲೆ ಕಡಿಮೆ ಆಗಿರುತ್ತೆ. ಮುಖದಲ್ಲಿ ಬೇಸರ ತುಂಬಿಕೊಂಡಿದ್ದ ಕ್ಷಣ ಅವನ ಒರಿಜಿನಲ್ ಸ್ವಭಾವ ಅಲ್ಲವೆನಿಸ್ತು. ಯಾಕೋ ಅಷ್ಟೆಲ್ಲ ತಲೆ ಕೆಡಿಸಿಕೊಳ್ಳಬೇಕೆನಿಸ್ತಿಲ್ಲ. ಅವಳ ಮಿದುಳು ಅಂತ ಪವರ್ನ ಕಳೆದುಕೊಂಡ್ಬಿಟ್ಟಿತ್ತು. ಮೆಲ್ಲಗೆ ತಪ್ಪಿಸಿಕೊಳ್ಳುವಳಂತೆ ಅಡಿಗೆ ಮನೆ ಸೇರಿದಳು. ಅಡಿಯಿಂದ ಮುಡಿಯವರೆಗೂ ನೋಟ ಒರೆಸಿದ ಮಾತೂರ್ ಮೆಚ್ಚಿಗೆ ತುಂಬಿಕೊಂಡ ಕಣ್ಣುಗಳಲ್ಲಿ. ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ ಮನಿಯಮ್ಮ, ಹಣೆ ಎತ್ತಿಕೊಂಡಳು ಮುನಿಲಾ. ಮಾತೂರ್ ಹೆಸರಿಗೆ ಅಂತ ಗೌರವ ಸೇರ್ಪಡೆ ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ. ಎಲ್ಲ ಕರೆಯೋ ಹಾಗೆ ಮನಿ ಅಂತ ಕರಿ. ನಿನಗೆ ಇನ್ನೂ ಸ್ವಲ್ಪ ದೀರ್ಘವಾಗಿ ಕರೆಯಬೇಕೆನಿಸಿದ್ರೆ ಮನಿಲಾ ಅನ್ನು ಸಾಕು. 10 ನಿಮಿಷ ಅಲ್ಲಿ ಹರಟಿದಳು. ಶಮಂತ್ ಸ್ಟಡಿ ರೂಮ್ಗೆ ಬಂದಾಗ ಅವನೇನ ನೋಟ್ ಮಾಡ್ತಿದ್ದ. ಸರ್ ಎಂದಳು. ಶಟಪ್ ಇಂದ ಹಿಂದಕ್ಕೆ ತಿರುಗಿ ಮೊದಲು ನಕ್ಬಿಟ್ಟಳು. ನಂತರ ಅವನ ಕಣ್ಣಲ್ಲಿನ ಕಿಡಿಗಳಿಂದ ನೋಡಿ ಕೈಯಿಂದ ಬಾಯಿ ಮುಚ್ಚಿಕೊಂಡಳು. ಹೆಸರಿನ ಬಳಕೆ ಸಾಕು, ಈ ಸರ್ ಅನ್ನ ಸಂಬೋಧನೆ ಬೇಡ ಅಂತ ಹೇಳಿಲ್ವಾ? ನಸುಕೋಪ ಪ್ರದರ್ಶಿಸಿದಳು. 2 ಕಿವಿ ಹಿಡಿದುಕೊಂಡು 10 ಹುಟ್ಟು ವಯಸ್ ಮಾಡಿಬಿಟ್ಟಳು. ಶಮಂತ್ ಕೂಡ ನಕ್ಬಿಟ್ಟ. ಇಡೀ ರೂಮಿನಲ್ಲಿ ನಗೆಯ ತರಂಗಗಳು ಹರಡಿಕೊಂಡವು. ನೀವು ಪರ್ಮಿಷನ್ ಕೊಟ್ರೆ ನಾನು ಇಡೀ ಪಂಚವಟಿಯಲ್ಲೆಲ್ಲ ತಿರುಗಾಡ್ತೀನಿ ಎಂದಳು. ಅದು ಅವಳ ಹತ್ತಿಕ್ಕದ ಆಸೆ. ಎಕರೆಗಟ್ಟಲೆ ಪ್ರದೇಶದಲ್ಲಿದ್ದದ್ದು ಬಂಗ್ಲೆ. ಅವಳು ಹೆಚ್ಚು ನೋಡಿರೋದು ಮುಂದಿನ ಪ್ರದೇಶದ ಬಂಗ್ಲೆಯ ಹಿಂಭಾಗದಲ್ಲಿ ಕಾಡಿನೋಪಾದಿ ಮರಗಳು ಬೆಳೆದಿದ್ದವು. ನಡಿ, ನಾನು ಕಂಪ್ನಿ ಕೊಡ್ತೀನಿ ಮೇಲಿದ್ದ. ಮುಂಭಾಗದಲ್ಲಿ ಕಣಗಲೆ, ಸಂಪಿಗೆ, ದಾಸುವಳ ಮುಂತಾದ ಜಾತಿಯ ಹೂಗಿಡ ಮರಗಳ ಜೊತೆ ಸಪೋಟ, ಸೀಬೆ ಮುಂತಾದ ಹಣ್ಣಿನ ಮರಗಳು ಇಡೀ ಪ್ರದೇಶವನ್ನ ತುಂಬಿಕೊಂಡಿದ್ದವು. ಹಿಂದುಗಡೆ ವೃಕ್ಷಗಳ ತಾಣ. ಬಿಲ್ವ, ಬನ್ನಿ, ಬೇವು, ಹರಳಿ, ಹತ್ತಿ ಮರಗಳು ಬೃಹದಾಕಾರವಾಗಿ ಬೆಳೆದು ನಿಂತಿತ್ತು. ಸುತ್ತಿ ಬಂದವಳು ಬೃಹತ್ ಹಳ್ಳಿ ಮರದ ನೆರಳಲ್ಲಿ ಬಂದು ಕೂತ್ಬಿಟ್ಟಳು. ಸುಡುವ ಬಿಸಿಲು ತನ್ನ ಕೆಳಗೆ ಆಸರೆಯಲ್ಲಿದ್ದವರಿಗೆ ಸೋಕದಿರಲಿ ಎನ್ನುವಂತೆ ಎಲೆಗಳು ಪಸರಿಸಿಕೊಂಡಿದ್ದವು. ಎಷ್ಟೋ ಮಾತಾಡಿದ್ರು ಎಂದು ಮುನಿಲಾ ಶಮಂತ್ನ ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡ್ತಿರಲಿಲ್ಲ. ಅವನು ಅಪ್ಪಿತಪ್ಪಿ ಮುನಿಲಾ ವ್ಯಕ್ತಿಗತ ವಿಷಯಗಳಾದ ಅವಳ ಅಪ್ಪ ಅಮ್ಮ ವಿದ್ಯಾಭ್ಯಾಸದ ಬಗ್ಗೆಯೂ ಎಂದು ವಿಚಾರಿಸಿದವನಲ್ಲ. ಅರಳಿ ಮತ್ತು ಬೇವಿನ ಮರ ಅಂಟಿಕೊಂಡಂತೆ ಇದ್ದವು. ಅದರ ಬುಡವನ್ನ ಸ್ವಚ್ಛವಾಗಿಟ್ಟು ಕೆಳಭಾಗದಲ್ಲಿ ಕೂತ್ಕೊಳ್ಳಲು ಹಿತವಾಗುವಂತಹ ಸಣ್ಣನೆಯ ಮರಳನ್ನ ಹರಡಿಸಿದ್ದ. ಶಮಂತ್ ಕೂಡ ಬಂದು ಅವಳ ಪಕ್ಕದಲ್ಲಿಯೇ ಕೂತ. ತಣ್ಣನೆಯ ಗಾಳಿ ಆಸ್ವಾದಿಸುತ್ತಾ ಮೈಮರೆತಳು. ಐ ಲೈಕ್ ಪಂಚವಟಿ. ಮೊದಲು ನನ್ನನ್ನು ಆಕರ್ಷಿಸಿದ್ದು ಆ ಹೆಸರೇ. ಎಂತ ಸುಂದರವಾದ ಹೆಸರು. ಮೊದಲೇ ಈ ಬಂಗ್ಲೆಯ ಪ್ರವೇಶಕ್ಕೆ ಆ ಹೆಸರಿತ್ತ ಅವನನ್ನೇ ನೇರವಾಗಿ ಕೇಳಿದಳು. ಅಡ್ಡಡ್ಡ ತಲೆಯಾಡಿಸಿದ ಶಮಂತ್. ಪಂಚವಟಿ ನಾಮಕರಣಕ್ಕೆ ನಾನು ಕಾರಣನಾದ್ರೂ ಇದನ್ನ ಹಿಂದಿನವರು ಪಂಚವಟಿ ಆಗಿಸಿದ್ರು. ಬಿಲ್ವ, ಬನ್ನಿ, ಬೇವು, ಹರಳಿ, ಹತ್ತಿ ಮರಗಳನ್ನ ಕೂಡಿಯೇ ಪಂಚವಟಿ ಅಂತಾರೆ. ಅಂತ ಅಪರೂಪದ ಪ್ರದೇಶವಿದು. ಮೈ ಮರೆತವನಂತೆ ನುಡಿದ. ಕೂತಲಿಂದಲೇ ಮರಗಳನ್ನ ತೋರಿಸ್ದ. ಅವನೊಬ್ಬ ಪರಿಸರವಾದಿ. ಪಕ್ಷಿ ವೀಕ್ಷಣೆ, ಫೋಟೋಗ್ರಫಿಯ ಜೊತೆ ಅವನಿಗೆ ಸಸ್ಯ ರಾಶಿ ಅಂದ್ರೆ ಪ್ರಾಣ. ಪ್ರತಿಯೊಂದು ಮರದ ಬಗ್ಗೆಯೂ ಓದಿ ತಿಳಿದಿದ್ದ. ತ್ರಿದಳಂ, ತ್ರಿಗುಣಕಾರಂ, ತ್ರಿನೇತ್ರಚಂ, ತ್ರಿಯಾಯುಧಂ, ತ್ರಿಜನ್ಮ ಪಾಪ ಸಂಹಾರಂ, ಏಕ ಬಿಲ್ವಂ ಶಿವಾರ್ಪಣಂ ಎಂದು ಶಿವನ ಆರಾಧಕರು ಬಿಲ್ವದಿಂದ ತಮ್ಮ ಇಷ್ಟ ದೈವವನ್ನ ಪೂಜಿಸುತ್ತಾರೆ. ಬಿಲ್ವ ಹಣ್ಣು, ಕಾಂಡ, ಎಲೆಗಳ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡಬಹುದೆಂದು ಆಯುರ್ವೇದ ವಿಜ್ಞಾನ ಹೇಳುತ್ತೆ ಎಂದ ಅವಳ ಮುಡಿಯಲ್ಲಿನ ಗುಲಾಬಿಯಿಂದ ಉದುರಿದ ಪಕಳೆಗಳನ್ನಾರಿಸುತ್ತಾ ಎಲ್ಲಿಂದಲೂ ಹಾಯ್ದು ಬಂದ ಅಳಿಲು ತನ್ನ ಜೊತೆ ಅಳಿಲಿನೊಂದಿಗೆ ಸರಸವೋ ಜಗಳವೋ ನೇರವಾಗಿ ಅವಳ ಮಡಿಲಲ್ಲಿ ಬಿತ್ತು. ಯಾವುದೋ ಗುಂಗಿನಲ್ಲಿದ್ದವಳು ಜೋರಾಗಿ ಕಿರಿಸಿದ್ದವಳು ಅವನನ್ನ ಹಪ್ಪಿಬಿಟ್ಟಳು. ಬಳಸಿದ ಅವನ ಕೈ ಮಗುವನ್ನ ತಟ್ಟುವಂತೆ ಅವಳ ಬೆನ್ನನ್ನ ತಟ್ಟಿತು. ಸಾರಿ, ದೂರಕ್ಕೆ ಸರಿದಳು. ಕೆಂಪು ಕೆಂಪಾದ ಅವಳ ಮುಖದಲ್ಲಿ ಜಗತ್ತಿನ ಸೌಂದರ್ಯವೆಲ್ಲ ಅಡಗಿದೆಯೇನೋ ಅಂತ ಅನಿಸ್ಬಿಡ್ತು. ತಟ್ಟನೆ ಮೇಲೆದ್ದವಳು ನನಗೆ ಭಯ ಅಂದ್ರೂ ಏನಿಲ್ಲ ಎಂದು ಅಲ್ಲಿಯೇ ಕೂತಳು.
ಇದುವರೆಗೆ ಅವಳ ಜೀವನದಲ್ಲಿ ನಡೆದು ಹೋದ ಭಯಂಕರ ಘಟನೆಗಳಿಗಿಂತ ಹೆಚ್ಚಿನ ಭಯವನ್ನುಂಟು ಮಾಡುವಂಥದ್ದು ಏನೂ ನಡೆಯಲು ಸಾಧ್ಯವಿರಲಿಲ್ಲ. ಮನುಷ್ಯನಿಗೆ ಸಾವಿಗಿಂತ ಭಯಂಕರವಾದದ್ದು ಬೇರೇನೂ ಇಲ್ಲ. ಅರ್ಥ ಮಾಡಿಕೊಂಡವನಂತೆ ಮೇಲೆದ್ದ. ಬನ್ನಿ ಪತ್ರೆ ನಂಗೆ ಇಷ್ಟವಾದದ್ದು. ಅದರ ಪುಟ್ಟ ಪುಟ್ಟ ರೆಂಬೆಗಳನ್ನ ಕತ್ತರಿಸಿ ತಂದು ಮಾತೂರ್ ತನ್ನ ಕೋಣೆಯಲ್ಲಿ ಹೂಗಳಿಗೆ ಬದಲಾಗಿ ವಾಶ್ನಲ್ಲಿ ಅದನ್ನ ಇಡ್ತಾನೆ. ಮರದ ಬಳಿಗೆ ಕರೆದೊಯ್ದ. ನಮ್ಮ ಕವಿ ಶ್ರೇಷ್ಠ ಕಾಳಿದಾಸನಿಗೆ ಬನ್ನಿ ಮಹಾಕಾಳಿದೇವಿ ಅಂದರೆ ಬನ್ನಿ ಗಿಡವೇ ಅವನ ಜ್ಞಾನೋದಯಕ್ಕೆ ಮೂಲ ಎಂದು ಪುರಾಣ ಪುಣ್ಯ ಕಥೆಗಳಲ್ಲಿದೆ. ಪಾಂಡವರು ತಮ್ಮ ವನವಾಸ ಕಾಲದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ಬನ್ನಿ ಗಿಡದಲ್ಲಿ ಮುಚ್ಚಿಟ್ಟು ಅದನ್ನ ಸಂರಕ್ಷಿಸುವಂತೆ ಕೇಳಿದ್ರಂತೆ. ಶಮಿ ಶಮಿ ಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ಎಲೆ ಶಮೀಪತ್ರಿಗೆ ನನ್ನ ಪಾಪಗಳನ್ನ ಹೋಗ್ಲಾಡ್ಸು, ಶತ್ರುಗಳನ್ನ ವಿನಾಶ ಮಾಡುವ ಕಾರಕನಾಗಿದ್ದೀಯ. ಅರ್ಜುನನ ಬಾಣ ಬಿಲ್ಲುಗಳ ಸಂರಕ್ಷಣಕಾರಿಯಾಗಿದ್ದೀಯ. ಇಂತಹ ಮಹತ್ವವನ್ನ ಹೊಂದಿರುವ ನೀನು ನನ್ನ ಪಾಪಗಳನ್ನ ಹೋಗ್ಲಾಡ್ಸು ಎಂದು ಜನ ಪೂಜಿಸುವ ಗಿಡ ಬಹು ಉಪಕಾರಿ ಮಾನವ ಜನಾಂಗಕ್ಕೆ, ಪರಿಸರ ಸಮತೋಲನಕ್ಕೆ ಎಂದು ಕೆಳಗೆ ಬಿದ್ದ ಒಂದು ಸಣ್ಣ ಬನ್ನಿ ರೆಂಬೆಯನ್ನೆತ್ತಿ ಅವಳ ಕೈಯಲ್ಲಿಟ್ಟ. ಶಮಂತ್ನ ಪಾಂಡಿತ್ಯದ ಬೆಳವಣಿಗೆಗೆ ದಂಗಾದಳು. ಸಮಯವನ್ನ ಎಷ್ಟು ಉಪಯುಕ್ತವಾಗಿ ಬೆಳೆಸಿಕೊಂಡಿದ್ದಾನೆಂದು ಅವಳ ದೃಷ್ಟಿಯಲ್ಲಿ ಶಮಂತ್ ವ್ಯಕ್ತಿತ್ವ ಆಕಾಶದೆತ್ತರಕ್ಕೆ ಬೆಳೆಯಿತು. ಇನ್ನು ತಿಳಿಯೋದಿದೆ, ನಾನು ಬಹಳ ಇನ್ನೋಸೆಂಟ್. ಕಲಿತದ್ದು ಬರೀ ಶಾಲೆಯಲ್ಲಿ, ಅದು ಹೇಳ್ಕೊಟ್ಟಿದ್ದು ಮಾತ್ರ. ಅಲ್ಲಿ ಸಿಕ್ಕ ರ್ಯಾಂಕೆ ನನ್ನ ಬುದ್ಧಿವಂತಿ ಎಂದು ಸಾರಿತು. ಈಗ ಅದೊಂದು ಭ್ರಮೆ, ತಪ್ಪು ತಿಳುವಳಿಕೆ ಅಂತ ಅನಿಸ್ತಿದೆ. ಅವಳ ಸ್ವರದಲ್ಲಿ ಪಶ್ಚಾತ್ತಾಪ ತುಂಬಿಕೊಂಡಿತು. ಪೂರ್ತಿ ಕತ್ಲಾಗುವವರೆಗೂ ಅಲ್ಲೇ ಇದ್ರು. ಹಿಂದಿರುಗಿದಾಗ ಅವಳ ಕಣ್ಣುಗಳಲ್ಲಿ ಹುಡುಕಾಟಕ್ಕೆ ಬದಲಾಗಿ ಗಾಂಭೀರ್ಯವಿತ್ತು. ನನಗೆ ಇದು ಇಷ್ಟವಾಗಲ್ಲ ಎಂದ ಅವಳ ಕಣ್ಣುಗಳನ್ನ ನೋಡುತ್ತಾ ನಗ್ಬಿಟ್ಟಳು. ನಕ್ಕಾಗ ಅವಳ ಕಣ್ಣು ತುಂಬಿಕೊಂಡಿದ್ದು ಅಶ್ರು ಬಿಂದುಗಳು. ಪಕ್ಕಕ್ಕೆ ತಿರುಗಿ ಒರೆಸಿಕೊಂಡಳು. 10 ನಿಮಿಷ ಮೊದಲೇ ಜಾಗಿಂಗ್ಗೆ ಸಿದ್ಧವಾದ ಮುನಿಲ ಅವಸರ ಪಡಿಸಿದಳು ಅಗ್ನಿಹೋತ್ರಿಗಳನ್ನ. ಬಿ ಕ್ವಿಕ್, ಬನ್ನಿ ಮಾವ, ಬೇಗ ಹೋಗೋಣ. ಇವತ್ತು 1 ಕಿಲೋಮೀಟರ್ ಮುಂದಕ್ಕೆ ಓಡೋದಿದೆ. ನಿಂತಲೇ ಜಾಗಿಂಗ್ ಮಾಡತೊಡಗಿದಳು. ಅವಳ ಉತ್ಸಾಹ ಉಲ್ಲಾಸ ಅವರ ವಯಸ್ಸನ್ನ 10 ವರ್ಷ ಹಿಂದಕ್ಕೆ ಹಾಕಿತ್ತು. ಐ ಆಮ್ ರೆಡಿ. ಶೂ ಕಟ್ಕೊಂಡು ರೆಡಿಯಾದ್ರು. ಅವತ್ತು ಕಾಲೇಜ್ ಇದೆ ನೆನಪಿಸಿದ್ರು. ನಾನು ಹೋಗಲ್ಲ ಎಂದಳು ಕೂದಲಿಗೆ ಪಿನ್ನು ಸಿಕ್ಕಿಸುತ್ತ. ಅವ್ರೇನು ಮಾತಾಡ್ಲಿಲ್ಲ. ಮುಖದಲ್ಲಿ ಮೌನತೆ ಹರಡಿತು. ಮಾವ ಅವರ ಕೈ ಹಿಡಿದುಕೊಂಡಳು. ಇವತ್ತೊಂದಿನ ಕಾಲೇಜಿಗೆ ಹೋಗೋದಿಲ್ಲ ಅಷ್ಟೇ. ಅವಳ ಧ್ವನಿಯಲ್ಲಿ ವಿಚಿತ್ರವಾದ ಶಾಂತತೆ ಇತ್ತು. ದಿಕ್ಕು ಬದಲಾಯಿಸಿದಳು ಎಂದು ಮುನಿಲ. ಇವರುಗಳು ತಲುಪಿದ್ದು ಒಂದು ಹರಳಿ ಕಟ್ಟೆಯನ್ನ. ಜೋಡಿಯಾಗಿ ಬೇವಿನ ಮರವಿತ್ತು. 4 ಜನ ಹೆಂಗಳಿಯರು ಸುತ್ತುತ್ತಿದ್ರು. ಮಾವ ನಾನು ಸುತ್ತಲಾ? ಅವರ ಕಡೆ ನೋಡಿದಳು. ದಿನ 101 ಸಲ ಸುತ್ತಿದ್ರೆ ಆರೋಗ್ಯ ಸುಧಾರಿಸಿ ಅವರ ಆಸೆಗಳು ನೆರವೇರುತ್ತದೆಯಂತೆ. ಪಂಚವಟಿಯ ಮಹಾನ್ ವೃಕ್ಷಗಳಲ್ಲಿ ಇವು 2. ತಲೆ ಎತ್ತಿ ಅಭಿಮಾನ, ಆರಾಧನೆ, ಗೌರವ ಪೂರ್ವಕವಾಗಿ ಆ ವೃಕ್ಷಗಳನ್ನ ನೋಡಿದಳು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಒಬ್ಬ ಯುವತಿ ಜೋರಾಗಿ ಶ್ಲೋಕ ಹೇಳಿಕೊಳ್ಳುತ್ತಾ ಮರ ಸುತ್ತುತ್ತಿದ್ದಳು. ಮಾವ ನಾನು ಸುತ್ತಲಾ? ಮತ್ತೆ ಅದೇ ಪ್ರಶ್ನೆ. ನಿನ್ನಿಷ್ಟ. ನಂಗೂ ಆರ್ಡರ್ ಮಾಡಿದ್ರೆ ನಾನು ಸುತ್ತೀನಿ, ನಗುವಿನಲ್ಲಿ ಹೇಳಿದ್ರು. ಇದು ನಿಜವಾಗ್ಲಿ ಎಂದು ಆರಿಸಿತು ಅವರ ಮನ. ಅಷ್ಟರಲ್ಲಿ ಉಲ್ಲಾಸ್ ಸರುಣ್ ಜೊತೆ 4 ಹುಡುಗರು ಬಂದು ಅವರನ್ನ ಸೇರಿಕೊಂಡ್ರು. ಮನ್ನಿ ನನಗೆ ಟೆಸ್ಟ್ ಒಂದಿಷ್ಟು ಲೆಕ್ಕ ಹೇಳ್ಕೊಡೋದಿದೆ. ಉಲ್ಲಾಸ್ ತಮ್ಮ ಪಣಿ ಅವಳ ಕೈ ಹಿಡಿದುಕೊಂಡ. ಓಕೆ ಹೋಗೋಣ ಮಾವ. ಎಲ್ಲರೂ ಕೂಡಿ ಹಿಂದಕ್ಕೆ ಓಡತೊಡಗಿದ್ರು. ನಾಳೆ ಬರುವಾಗ ನನ್ನ ಪ್ರೆಸೆಂಟೇಶನ್ ತಗೊಂಡ್ ಬಾ. ಅದಕ್ಕೋಸ್ಕರನಾದ್ರೂ ನಾಳೆ ನನ್ನ ಹುಟ್ಟಿದ ಹಬ್ಬ ಅನ್ಕೋ. ಬಿಗಿದ ಮುಖದಿಂದ ಎಚ್ಚರಿಸಿ ಕಳುಹಿಸಿದ ಶಮಂತ್. ಕಿಂಗ್ ಆಫ್ ಟ್ರೀಸ್, ಅಶ್ವತ್ಥ ವೃಕ್ಷವನ್ನ ಬಣ್ಣಿಸಿದ್ದ ಶಮಂತ್. ಬೇರು, ತೊಗಟೆ, ಎಲೆ, ಕಾಯಿಂದ ಪ್ರವಹಿಸುವ ಹಾಲಿನಿಂದ ಎಷ್ಟೋ ರೋಗಗಳ ನಿವಾರಣೆ. ಅದನ್ನ ದಾರಿಯಲ್ಲಿ ಜಾಗಿಂಗ್ ಮಾಡುತ್ತಲೇ ಹುಡುಗರಿಗೆ ಹೇಳಿದಳು. ಇನ್ಮೇಲೆ ಜಾಗಿಂಗ್ ನಿಲ್ಲಿಸಿ ಅರಳಿ ಮರನ 101 ಸಲ ಸುತ್ತೋಣ ಎಂದಾಗ ಉಲ್ಲಾಸ್ ನಕ್ಕ. ಎಲ್ಲ ನಗ್ತಾರೆ ಅಷ್ಟೇ, ನಮ್ಮಕ್ಕ ಮಕ್ಕಳಾಗಿಲ್ಲ ಅಂತ ಸುತ್ತಾ ಇದ್ರಷ್ಟೇ ಅಂದ. ಅವನ ತಿಳುವಳಿಕೆಗೆ ದಂಗಾಗಿ ಜೋರಾಗಿ ನಕ್ಬಿಟ್ರು. ಮನೆಯನ್ನ ತಲುಪಿದಾಗ ಮಾತೂರ್ ಅವಳಿಗಾಗಿ ಕಾಯ್ತಿದ್ದ. ಒಂದಿಷ್ಟು ಸಿಟಿಗೆ ಹೋಗ್ಬೇಕು, ಸೈಕಲ್ ತಗೊಂಡು ಹೋಗ್ತೀನಿ ಅಂದವನು ವರಾಂಡದಲ್ಲಿ ನೋಡಿದ. ಅಲ್ಲೇನು ಇರ್ಲಿಲ್ಲ. ಇಲ್ಲವೆಂದು ಕೈ ಆಡಿಸಿದ. ಮನಿಲ ಸೈಕಲ್ ಒಂದು ಕಡೆ ಇರ್ತಿರ್ಲಿಲ್ಲ. ಇಡೀ ಕಾಲೋನಿಯ ಜನಕ್ಕೆಲ್ಲ ಸ್ವಂತ. ಅದು ನಿಂತಿದ್ದೇ ಇಲ್ಲ. ಯಾರಾದ್ರೊಬ್ರು ಓಡಾಡಿಸ್ತಿದ್ರು. ಅಂತೂ ಎಲ್ಲೋ ಒಂದ್ ಕಡೆ ಇರ್ತಿತ್ತು, ಹುಡ್ಕೋಬೇಕು. ಕಡೆಗೆ ಯಾರೊಬ್ರು ತಂದು ಅವಳ ಮನೆಯಲ್ಲಿ ನಿಲ್ಲಿಸ್ತಿದ್ರು. ಬಂದ ಸಂಜೀವಯ್ಯನವರು ಸೈಕಲ್ ತಂದು ನಿಲ್ಸಿದ್ರು. ತರಕಾರಿ ತರೋದಿತ್ತು, ನಿನ್ನ ಕಾಲೇಜಿಗೆ ಸಮಯವಾಗುತ್ತೆ ಅಂತ ಬೇಗ ಬಂದೆ, ನೀನು ತಗೊಂಡೋಗು ಮಾತೂರ್. ನಾನು ಕಾಲೇಜಿಗೆ ಹೋಗೋದಿಲ್ಲ, ಒಳಗೆ ಹೊಡೆದಳು. ಮಾತೂರ್ ಸಂಜೀವಯ್ಯ ಇಬ್ರು ಅಗ್ನಿಹೋತ್ರಿಗಳ ಕಡೆ ನೋಡಿದ್ರು. ಅವರ ನೋಟ ಶೂನ್ಯದಲ್ಲಿತ್ತು. ತಕ್ಷಣ ಒಳಗೆ ನಡೆದೇ ಬಿಟ್ರು. ಅನುಮಾನವಿದ್ರು ಸಂಜೀವಯ್ಯನವ್ರಿಗೇನೂ ತಿಳಿಯದು. ಮಾತೂರ್ಗೆ ಗೊತ್ತು. ದುಃಖದಿಂದ ಅವನ ಗಂಟಲುಬ್ಬಿತು. ನಿಲ್ಲಲಾರ್ದೆ ಸೈಕಲ್ ತಳ್ಳಿಕೊಂಡು ಹೋಗಿಯೇ ಬಿಟ್ಟ. 1 ಗಂಟೆ ಕಾಲ ಪಣಿಗೆ ಲೆಕ್ಕ ಹೇಳಿಕೊಟ್ಟು ತಾನು ಬರ್ತಿದ್ದ ಆರ್ಟ್ ಶೀಟ್ ನ ತೆಗೆದು ಫೈನಲ್ ಟಚ್ ಅಪ್ ಮಾಡಿ ಎಲ್ಲಾ ಕಡೆಯಿಂದಲೂ ನೋಡಿದಳು.
ರಾಮನ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಶಮಂತ್ನ ರೂಪ ನಿಲುವನ್ನ ಬಳಸಿಕೊಂಡಿದ್ದಳು. ಅವನ ರೂಪ ಅವಳ ಮನದಲ್ಲಿ ಎಷ್ಟು ಅಚ್ಚು ಒತ್ತಿತೆಂದ್ರೆ ಪೆನ್ಸಿಲ್ ತೆಗೆದುಕೊಂಡ ಕೂಡಲೇ ಚಿತ್ರಿತವಾಗ್ತಿತ್ತು ಶಮಂತ್ನ ಸ್ಫುರದ್ ರೂಪವೇ. ದೊಡ್ಡ ಸೈಜಿನ ಕವರ್ಗೆ ಹಾಕ್ಬಿಟ್ಟಳು. ಸ್ನಾನ ಮುಗಿಸಿ ಎದುರು ಮನೆಗೆ ಹೋದಳು. ಕಲ್ಯಾಣಮ್ಮ ದೇವರ ಮನೆಯಲ್ಲಿದ್ರು. ಪೂಜೆ ಮಾಡ್ತಿದ್ದ ಅವರ ಪಕ್ಕದಲ್ಲಿ ಕೂತಳು. ದತ್ತಾತ್ರೇಯನ ದೊಡ್ಡ ಫೋಟೋ ಮುಂದೆ ಹಲವಾರು ಕಂಚಿನ ಹಿತ್ತಾಳೆಯ ವಿಗ್ರಹಗಳು ಇತ್ತು. ಅತ್ತಿಯ ಮರದಲ್ಲಿ ದತ್ತಾತ್ರೇಯ ವಾಸವಾಗಿರುವುದರಿಂದ ಇದು ಪವಿತ್ರ, ಅತ್ಯಂತ ಪೂಜನೀಯ. ಇದರ ಎಲೆ, ಹಣ್ಣು, ಚಕ್ಕೆ, ಬೇರುಗಳಿಂದ ಹಲವು ರೋಗಗಳು ವಾಸಿಯಾಗುತ್ತದೆ ಎಂದು ಆಯುರ್ವೇದ ಶಾಸ್ತ್ರ ಹೇಳುತ್ತದೆ. ಶಮಂತ್ ಹೇಳಿದ್ದು ಅವಳಿಗೆ ನೆನಪಾಯಿತು. ಮನಿಲಾ, ಆಕೆ ಎಚ್ಚರಿಸಿದಾಗ್ಲೇ ಅವಳು ಈ ಲೋಕಕ್ಕೆ ಮರಳಿದ್ದು. ನಾನು ಪಂಚವಟಿಯ ಗುಂಗಿನಲ್ಲಿಯೇ ಇದ್ದೆ. ಆಂಟಿ, ನೀವು ಪೂಜೆ ಮಾಡೋ ದತ್ತಾತ್ರೇಯನ ವಾಸಸ್ಥಳ ಅತ್ತಿ ಮರುವಂತೆ. ಆಕೆಗೆ ಇಷ್ಟೆಲ್ಲ ಪರಿಜ್ಞಾನವಿಲ್ಲ. ಹೊಸ್ತಿಲಿಟ್ಟು ಹಕ್ಕಿ ಚಿಮ್ಮಿ ಮನೆಯಲ್ಲಿ ಕಾಲಿಟ್ಟಾಗ ಕಲ್ಯಾಣಮ್ಮನ ಅತ್ತೆ ನಮ್ಮ ಮನೆ ದೇವರು ದತ್ತಾತ್ರೇಯ ಎಂದಿದ್ರು. ಅಂದಿನಿಂದ ಇಂದಿನವರೆಗೂ ಅದೇ ರೂಪವನ್ನ ಪೂಜೆ ಮಾಡ್ತಿದ್ರು. ನನಗೆ ಅದೆಲ್ಲ ಗೊತ್ತಿಲ್ಲ. ಪ್ರಸಾದ ತಗೋ. ಅಕ್ಕಿಯ ಸಜ್ಜಿಗೆಯನ್ನ ಅವಳ ಅಂಗೈನಲ್ಲಿಟ್ರು. ಪಂಚವಟಿಯ ಗುಂಗು ಅಂತೀಯಾ? ಏನ್ ಸಮಾಚಾರ? ಪಂಚವಟಿಯ ಗುಂಗು ಅಥವಾ ಅದರ ಒಡೆಯನ ಆಕರ್ಷಣೆಯೋ? ತಮಾಷೆ ಮಾಡಿದ್ರು. ಮನಿಲಾ ಮನಸ್ಸು ಬಹು ಎತ್ತರಕ್ಕೆ ಹಾರಿತು. ಎಷ್ಟೋ ಹೊತ್ತು ಸುಪ್ತ ಸ್ಥಿತಿಯಲ್ಲಿ ಇದ್ಬಿಟ್ಟಳು. ಕಾರಿನ ಸದ್ದು. ಹೊರಗೆ ಓಡಿ ಬಂದಳು. ಕಪ್ಪು ಕನ್ನಡಕ ಹಾಕಿಕೊಂಡಿದ್ದ ಶಮಂತ್ ಇಳಿಯುತ್ತಿದ್ದ. ಮನಿಲಾ ಕನ್ನಡಕ ತೆಗೆದ. ಅವನ ಕಣ್ಣುಗಳಲ್ಲಿ ದುಗುಡ ಮಿಶ್ರಿತ ಭಾವ. ಎದೆಯ ಹಾರುವಿಕೆಯನ್ನ ಸಮಸ್ಥಿತಿಗೆ ತರಲಾರದೆ ಹೋಗಿದ್ದ. ಬನ್ನಿ, ಒಳಗೆ ಕರೆದೊಯ್ದಳು. ಅಡುಗೆ ಮನೆಯಲ್ಲಿದ್ದು ಪವಳ ಕುಡಿ ಮಾತ್ರ. ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ, ಬೇಗನೆ ಬರ್ತೀನಿ ಎಂದ. ಅರಿವಾಗದಂತೆ ಅವನ ದನಿ ಕಂಪಿಸಿತು. ಫೋನ್ ನಲ್ಲಿ ಅವನ ತಂದೆ, ನೀನು ಮುಂಬೈಗೆ ಬರುವ ಫ್ಲೈಟ್ಗೆ ಟಿಕೆಟ್ ಬುಕ್ ಆಗಿದೆ. ಏರ್ಪೋರ್ಟ್ ನಲ್ಲಿ ನಿನ್ನನ್ನ ಸತ್ಯಂ ರಿಸೀವ್ ಮಾಡ್ಕೋತಾರೆ. ಕಾರು ಅವರ ವಶಕ್ಕೆ ಬಿಟ್ಟು ಫ್ಲೈಟ್ ಹತ್ತು. ಅವನ ಪ್ರತಿಕ್ರಿಯೆಗೆ ಕಾಯದೆ ಫೋನ್ ಇಟ್ಟಿದ್ರು. ಶಮಂತ್ ಕೂಡ ಒಬ್ಬ ಅವಿಧೇಯ ಮಗನಲ್ಲ. ಕೂಡಲೇ ಹೊರಟಿದ್ದ ಫ್ಲೈಟ್ ಹಿಡಿಯಲು. ಆದರೆ ಜೀವನದಲ್ಲಿ ಎಂದೂ ಅನುಭವಿಸಿರದ ತಳಮಳವನ್ನ ಅನುಭವಿಸುತ್ತಿದ್ದ. ಮನಿಲಾ ಬಾಯಿಯಿಂದ ಮಾತುಗಳೇ ಬರಲಿಲ್ಲ. ಮೂಕಳಾದಳು. ಮಾತಿನ ಜಾಗವನ್ನ ನೀರವತೆ ಆವರಿಸಿತು. ಬರ್ತೀನಿ. ಎಲ್ಲಿ ನನ್ನ ಪ್ರೆಸೆಂಟೇಶನ್? ಉಸಿರುಗಟ್ಟುವ ವಾತಾವರಣವನ್ನ ತಿಳಿ ಮಾಡಲು ಕೇಳಿದ. ಹಾ ಎಂದವಳು ಒಳಗೆ ಹೋಗಿ ಒಂದು ಕವರನ್ನ ತಂದ್ಕೊಟ್ಟಳು. ನಂಗೆ ಗೊತ್ತಾಗುತ್ತೆ. ಬಂದ್ಮೇಲೆ ಅಂದಿನ ನಗುವಿಗೆ ಕಾರಣ, ನಾನು ಕೇಳಬೇಕೆಂದುಕೊಂಡ ವಿಷಯವನ್ನ ಅಗ್ನಿಹೋತ್ರಿಗಳಿಗೆ ಹೇಳು. ನಗಲಾರದೆ ನಕ್ಕ. ಎಷ್ಟು ಭಾರವಾಗಿದ್ದವು ಅವನ ಹೆಜ್ಜೆಗಳು ಎಂದ್ರೆ ಒಂದೊಂದು ಹೆಜ್ಜೆಯನ್ನ ಬಲವಂತವಾಗಿ ಕಿತ್ತು ಕಾರು ಹತ್ತಬೇಕಾಯ್ತು. ಧೂಳೆ ಬೀಸುತ್ತಾ ಕಾರು ಮರ್ರೆ ಆಗುವವರೆಗೂ ಅಲ್ಲಿಯೇ ನಿಂತಿದ್ದಳು ಮನಿಲಾ. ಮುಂಬೈ ಏರ್ಪೋರ್ಟ್ ನಲ್ಲಿ ಶಮಂತ್ನ ಅಣ್ಣನೇ ಬಂದು ರಿಸೀವ್ ಮಾಡ್ಕೊಂಡ. ಕಂಗ್ರಾಚುಲೇಷನ್ಸ್, ನಮ್ಮೆಲ್ಲರಿಗಿಂತ ನೀನು ಲಕ್ಕಿ. ಕೈ ಕುಲುಕಿದ. ಯಾಕೆಂದು ಕೂಡ ಶಮಂತ್ ಕೇಳಿಲ್ಲ. ಡ್ಯಾಡಿ ಆರೋಗ್ಯ ಹೇಗಿದೆ? ಅವನು ವಿಚಾರಿಸಿದ್ದು ತಂದೆಯ ಆರೋಗ್ಯ. ಓಕೆ, ಅವರಿಗೇನು ಬ್ರಹ್ಮಾಂಡವಾಗಿದ್ದಾರೆ. ದೆಹಲಿಯಲ್ಲಿ ಇದೊಂದು ಪ್ರತಿಷ್ಠಿತ ಮದುವೆ. ರಾಷ್ಟ್ರಪತಿಗಳು, ಪ್ರಧಾನಿಗಳಿಂದ ಹಿಡಿದು ವಿದೇಶಿ ಗಣ್ಯರೆಲ್ಲ ಬರುವ ನಿರೀಕ್ಷೆ. ಕಾರ್ನಲ್ಲಿ ದಾರಿಯುದ್ದಕ್ಕೂ ಇದನ್ನೇ ಹೇಳುತ್ತಲೇ ಇದ್ದ. ಅವನಿಗೆ ಏನು ಅನಿಸ್ಲಿಲ್ಲ. ತಂದೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಸರ್ಕಾರಕ್ಕೆ ಅತಿ ಹೆಚ್ಚಿನ ತೆರಿಗೆ ಕೊಡುವ ವ್ಯಕ್ತಿ, ಚುನಾವಣೆಗಳಲ್ಲಿನ ಪಾರ್ಟಿಯ ಫಂಡ್ಗಾಗಿ ಕೋಟಿಗಟ್ಟಲೆ ಕೊಡುವ ಶ್ರೀಮಂತ, ಈಗ ಕೇಂದ್ರ ಹಣಕಾಸು ಮಂತ್ರಿಯೊಡನೆ ಸಂಬಂಧ. ಇವೆಲ್ಲದರಲ್ಲಿ ಅವನಿಗೇನು ಹೆಚ್ಚಿಗೆ ಕಾಣಲಿಲ್ಲ. ಮಗನಿಗಾಗಿಯೇ ಕಾಯುತ್ತಾ ಕೂತಿದ್ರು ಮಲಾನಿ. ವೆಲ್ಕಮ್ ಮೈ ಬಾಯ್, ವೆಲ್ಕಮ್. ಮದ್ವೆಗೆ ಇನ್ನು 7 ದಿನ ಉಳಿದಿದೆ. ಈಗಲಾದ್ರೂ ಪಶು ಪಕ್ಷಿ ಕಾಡು ಮೇಡು ಅನ್ನೋದನ್ನ ಬಿಟ್ಟು ಜನರ ಜೊತೆ ಎಂಜಾಯ್ ಮಾಡು. ಬೆನ್ನು ತಟ್ಟಿ ಅಷ್ಟೇ ಹೇಳಿದ್ದು. ಮನೆಯ ತುಂಬಾ ತುಂಬಿಕೊಂಡ ಬಂಧು ಬಳಗ. ಇಲ್ಲಿ ಸುಂದರ ಪ್ರಕೃತಿಯ ಸಹಜ ವಾಸನೆ ಇರಲಿಲ್ಲ. ವಿದೇಶಿ ಲ್ಯಾವೆಂಡರ್ಗಳ ಪೈಪೋಟಿ 4 ದಿನಕ್ಕೆ ಅವನಿಗೆ ಅಸಹನೀಯವೆನಿಸ್ತು. ರಾತ್ರಿ ಡಿನ್ನರ್ ಬೇಡವೆಂದು ಹಾಸಿಗೆ ಮೇಲೆ ಹೊರಗಿದ್ದವನು ನೆನಪಿಸಿಕೊಂಡು ಬಂದು ತನ್ನ ಪರ್ಸನಲ್ ಬ್ರೀಫ್ಗೆ ಓಪನ್ ಮಾಡಿ ಮನಿಲಾ ಕೊಟ್ಟ ಕವರ್ ಹೊರಗೆ ತೆಗೆದ. ಅವನ ಎದೆಯಲ್ಲಿ ಅನುರಾಗದ ಮಿಡಿತ. ಬಹಳ ಎಚ್ಚರದಿಂದ ಹೊರತೆಗೆದ. ಪಂಚವಟಿಯಲ್ಲಿ ಒಂದು ಬಂಡಿಯ ಮೇಲೆ ಧನುರ್ಧಾರಿಯಾಗಿ ಕೂತ ರಾಮನ ಚಿತ್ರ. ಅವನದೇ ತದ್ರೂಪು. ನೋಡುತ್ತಾ ನೋಡುತ್ತಾ ಮೈ ಮರೆತ್ಬಿಟ್ಟ. ಮೇಲೆದ್ದವನು ಮುಂಬೈನಿಂದ ಬೆಂಗಳೂರಿಗೆ ಬಂದು ಏರ್ ಟಿಕೆಟ್ ಬುಕ್ ಮಾಡಲು ಆಫೀಸರ್ PV ಜಾನಕಿರಾಮ್ಗೆ ಹೇಳಿದ. ಬೆಳಿಗ್ಗೆ ನಾನು ಹೋಗ್ಲೇಬೇಕು. ನಿಮ್ಮ ಪವರ್, ನಾಲೆಡ್ಜ್ ಎಲ್ಲ ಉಪಯೋಗಿಸಿಕೊಂಡಾದ್ರೂ ನನಗೂ ಒಂದು ಟಿಕೆಟ್ ಧರಿಸ್ಕೊಡಿ ಎಂದು ಫೋನ್ ಇಟ್ಟ. ಇದು ಮನಾಲಿಯವರ ಪರ್ಸನಲ್ ಸೆಕ್ರೆಟರಿ SP ಪಾಂಡೆ ಗಮನಕ್ಕೂ ಬಂದಿದ್ರೆ ಮುಂದಿನ ಚಿತ್ರವೇ ಬೇರೆ ಆಗ್ಬಿಡ್ತಿತ್ತು. ಟಿಕೆಟ್ ರೆಡಿ ಇದೆ ಸರ್ ಅನ್ನೋ ಇನ್ಫಾರ್ಮೇಶನ್ ಬಂದಿದ್ರಿಂದಲೇ ನಿಶ್ಚಿಂತೆಯಿಂದ 1-2 ಗಂಟೆಗಳು ನಿದ್ರಿಸಿದ. ಟ್ಯಾಕ್ಸಿ ಪಂಚವಟಿಯ ಮುಂದೆ ನಿಂತಾಗ ಅಪಸ್ವರ ಕೇಳಿದಂತಾಯ್ತು ಶಮಂತ್ಗೆ. ಪರ್ಸ್ ನಲ್ಲಿ ಸಿಕ್ಕಿದಷ್ಟನ್ನ ಟ್ಯಾಕ್ಸಿ ಅವನಿಗಿತ್ತ. ಗೇಟು ತೆಗೆದ ರಂಗಯ್ಯ ಪಕ್ಕಕ್ಕೆ ಹೋಗ್ಬಿಟ್ಟ. ಹಿಂದಿನ ವಿನಮ್ರತೆಯಾಗ್ಲಿ, ಸೊಂಟ ಬಗ್ಗಿಸುವುದಾಗ್ಲಿ ಇಂದು ನಡೆದಿಲ್ಲ. ಭಯ ಆವರಿಸಿದಂತಾಯ್ತು ಅವನಿಗೆ. ಪಕ್ಷಿಗಳ ಕಲರವ ಕೂಡ ಇಂದು ಶೋಕ ಗೀತೆಯಂತೆ ಕೇಳಿಸಿತು. ಗದ್ದಕ್ಕೆ ಕೈಯೊತ್ತಿ ಕೂತಿದ್ದ ಮಾತೂರ್ ತಟ್ಟನೆ ಎದ್ದ. ಟವಲನ್ನ ಬಾಯ್ಗಡ್ಡವಿಟ್ಟು ಬಿಕ್ಕಿದ.
ಅಗ್ನಿಹೋತ್ರಿಗಳು ಬಂದ ಕೂಡಲೇ ನಿಮ್ಮನ್ನ ಬಂದು ಕಾಣಕ್ಕೆ ಹೇಳಿದ್ದಾರೆ. ಅಷ್ಟು ಹೇಳಿದವನು ಒಳಗೆ ಹೋಗ್ಬಿಟ್ಟ. ಏನೋ ಅನಾಹುತವಾಗಿದೆ. ಮನಿಲಾ ಕೋಮಾ ಬೆವರಿನಿಂದ ಅವನ ಇಡೀ ಮೈ ತೊಯ್ದು ಹೋಯ್ತು. ದಡದಡನೆ ಹೊರಗೆ ಬಂದ. ಕಾರು ಇರಲಿಲ್ಲ. ನಡೆದು ಹೋಗುವ ಸಾಮರ್ಥ್ಯ ಅವನ ಕಾಲುಗಳಿಗೆ ಇರಲಿಲ್ಲ. ಆಕಸ್ಮಿಕವಾಗಿ ಬಂದ ಅನಿಲ್ ಸ್ಕೂಟರ್ ನಿಲ್ಲಿಸಿದ. ನೀನ್ ಇಳಿ ಎಂದು ತಾನತ್ತಿದ. ಕಾರ್ನಲ್ಲಿ ಓಡಾಡಿ ಬೆಳೆದವ. ಎಂದೋ ಕಾಲೇಜು ದಿನಗಳಲ್ಲಿ ಸ್ಕೂಟರ್ ಓಡಿಸಿದ ಅನುಭವ ಇದ್ದುದರಿಂದ ಇಂದು ಪ್ರಯೋಜನವಾಯಿತು. ಇಡೀ ಕಾಲೋನಿ ನಿರ್ಜನ ನಿರ್ಮನುಷ್ಯವೆನಿಸಿತು. ಎದುರು ಸಿಕ್ಕವರ ಮುಖಗಳಲ್ಲಿ ಕಳೆಯೇ ಇರಲಿಲ್ಲ. ಸ್ಕೂಟರ್ ನಿಲ್ಲಿಸಿ ಒಳ ಹೋದ. ಅಗ್ನಿಹೋತ್ರಿಗಳು ತಾರಸಿ ನೋಡುತ್ತಾ ಕೂತಿದ್ರು. ನೀರವತೆ ಬೆಚ್ಚಿ ಬೀಳಿಸುವಂತಿತ್ತು. ಹಲೋ, ಅವನ ಸ್ವರ ಪ್ರಯಾಸದಿಂದ ಬಂತು. ಅವನತ್ತ ನೋಟ ಹರಿಸಿದ ಅಗ್ನಿಹೋತ್ರಿಗಳು ನಕ್ಕರು. ಅದೆಂತ ಕೆಟ್ಟ ನಗು. ಮೃತ್ಯು ನರ್ತನವಾದ ನಂತರ ಮಿನುಗುವ ವಿಷಾದದ ನಗು. ಬಾ ಬಾ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದದ್ದು. ಎಲ್ಲಾ ಕೆಲಸ ಮುಗಿದು ಒಂದು ಮಾತ್ರ ಬಾಕಿ ಇದೆ ಅಂತ ಒಪ್ಕೊಂಡ್ರು. ಅವರ ಕಣ್ಣೀರು ಅವನ ಭುಜವನ್ನ ತೋಯಿಸಿತು. ನಡೆಯಬಾರದ ಅನಾಹುತ ನಡೆದು ಹೋಗಿದೆ ಎನ್ನುವ ವಿಷಯ ಅವನ ಗಮನಕ್ಕೂ ಬಂತು. ಒಂದು ಕ್ಷಣ ಅವನ ದೇಹದ ಎಲ್ಲ ಅವಯವಗಳು ನಿಷ್ಕ್ರಿಯವಾದವು. ತಮಗೆ ತಾವೇ ಸಮಾಧಾನ ಮಾಡಿಕೊಂಡ ಅಗ್ನಿಹೋತ್ರಿಗಳು ಅವನನ್ನ ಕೂಡಿಸಿ ಕೋಣೆಗೆ ಹೋಗಿ ಬಿಚ್ಚಿದ್ದ ಒಂದು ಕವರ್ನ ತಂದು ಅವನ ಕೈಗೆ ಕೊಟ್ಟರು. ಮನಿಲಾ ನಿನಗೆ ಬರ್ದಿರೋ ಪತ್ರ. ಆ ಪತ್ರದ ಒಕ್ಕಣೆಯ ಒಂದು ಸಾಲಿನಂತೆ ಅವಳ ಚಿತಾಭಸ್ಮವನ್ನು ನಿನಗೆ ಒಪ್ಪಿಸಲು ನಿರ್ಧರಿಸಿದ್ದೀನಿ. ನನ್ನ ಕೆಲಸ ಮುಗಿತು. ನಾಳೆ ಬೆಳಿಗ್ಗೆ ನಾನು ಇಲ್ಲಿರೋದಿಲ್ಲ ಎಂದವರು ಕಣ್ಣೊರೆಸಿಕೊಂಡ್ರು. ಚಿತಾಭಸ್ಮವಿದ್ದ ಮಣ್ಣಿನ ಪವಿತ್ರ ಕುಂಡವನ್ನ ತಂದು ಅವನ ಮುಂದಿನ ಟಿಪಾಯಿ ಮೇಲಿಟ್ರು. ಮತ್ತೆ ಅವನ ದುಃಖದ ಕಟ್ಟೆ ಒಡೆಯಿತು. ಶಮಂತ್, ನೀನು ಒಂದು ಹೋಗದಿದ್ರೆ ಮನಿಲನ್ನ ಕರೆದೊಯ್ಯುವ ಧೈರ್ಯ ಮೃತ್ಯುವಿಗೂ ಬರ್ತಿರ್ಲಿಲ್ಲ. ಅವನನ್ನ ಒಪ್ಪಿಕೊಂಡು ಗೋಳಾಡ್ಬಿಟ್ರು. ಶಮಂತ್ ಕಲ್ಲಾಗಿದ್ದ. ಅವನೆದೆಯ ಭಾವನೆ ಸಂವೇದನೆಗಳೆಲ್ಲ ಆ ಕ್ಷಣ ಸುಟ್ಟು ಭಸ್ಮವಾಗಿದ್ದವು. ಮತ್ತೆ ಅಗ್ನಿಹೋತ್ರಿಗಳು ಸಮಾಧಾನ ಮಾಡ್ಕೊಂಡ್ರು. ಇದು ಕಡೆ ಭೇಟಿ ಅಂದುಕೊಂಡರು. ಪಂಚವಟಿಯ ರೆಂಬೆ ಕೊಂಬೆ ಪಕ್ಷಿಗಳ ಕಲರವ, ಅಲ್ಲಿನ ಗಾಳಿಯಲ್ಲಿ ಹರಿದಾಡುವ ನನ್ನ ಮನಿಲಾನ ನೋಡೋಕೆ ಬದುಕಿದ್ರೆ ಖಂಡಿತ ಬರ್ತೀನಿ. ಅವನ ಕೈ ಹಿಡಿದು ತುಟಿಗೊತ್ತಿಕೊಂಡ್ರು. ಚಿತಾಭಸ್ಮವನ್ನ ಎತ್ತಿಕೊಂಡು ಬರುವ ವೇಳೆಗೆ ಅನಿಲ್ ಸ್ಕೂಟರ್ ಬಳಿ ನಿಂತಿದ್ದ. ಉಲ್ಲಾ, ಸರುಣ್, ಪಣಿ ಅಲ್ಲಲ್ಲಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ದುಃಖ ಮಡುವುಗಟ್ಟಿತ್ತು. ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ರು. ಒಂದಿಬ್ಬರ ಕೆನ್ನೆ ತಟ್ಟಿದ. ಸಂತೈಸಲಾರದ ಸ್ಥಿತಿ ಅವನದು. ಸ್ಕೂಟರ್ನತ್ತ ನಡೆದ. ಅನಿಲ್ ಮುಂದೆ ಹತ್ತಿ ಪಿಲಿಯನ್ ಮೇಲೆ ಅವನಿಗೆ ಜಾಗ ಮಾಡಿಕೊಟ್ಟ. ಚಿತಾಭಸ್ಮದ ಕುಂಡ ಅವನ ಕೈಯಲ್ಲಿತ್ತು. ಚಿತಾಭಸ್ಮವನ್ನ ಅತ್ಯಂತ ಶೋಕದಿಂದ ಗೌರವದಿಂದ ಸ್ವಾಗತಿಸುವಂತೆ ಪಂಚವಟಿಯ ಪ್ರತಿಯೊಂದು ಸ್ತಬ್ಧವಾದವು. ಕೆಲವು ಕ್ಷಣ ಸ್ಟಡಿ ರೂಮ್ಗೆ ಒಯ್ದವನು ಟೇಬಲ್ ಮೇಲೆ ಅವಳ ಚಿತಾಭಸ್ಮವನ್ನಿಟ್ಟು ಎರಡು ಕೈಯಲ್ಲೂ ಮುಖ ಮುಚ್ಚಿಕೊಂಡು ಕೂತ್ಬಿಟ್ಟ. ಬಂದ ಅನಿಲ್ ಅವನ ಭುಜದ ಮೇಲೆ ಕೈಯಿಟ್ಟ. ಅಂದು ಮನಿಲಾ ಕ್ಲಾಸ್ಗೆ ಬಂದಿದ್ದು ಲೇಟೆ. ಯಾಕೋ ಒಂಥರ ಗಡಿಬಿಡಿಯಲ್ಲಿದ್ದಳು. ಇಂದಿನ ನಗು ಅವಳ ತುಟಿಗಳ ಮೇಲೆ ಇರಲಿಲ್ಲ. ನನ್ನದೇ ಇಂಗ್ಲಿಷ್ ಪೀರಿಯಡ್. ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆಯಿಂದ ಫೆಡ್ರಿಕ್ ಫಾರ್ ಸೈಡರ್ ದಿ ನೆಗೋಷಿಯೇಟರ್ ಥ್ರಿಲ್ಲರ್ ಕಾದಂಬರಿಯ ವಿಷಯ ವಿವರಿಸ್ತಿದೆ. ಅಮೆರಿಕ ಅಧ್ಯಕ್ಷರ ಪುತ್ರನನ್ನ ಅಪಹರಿಸಿ ಅವನನ್ನ ಆ ನಂತರ ಓಡಿ ಹೋಗಲು ಬಿಟ್ಟು ಅವನ ಬೆಲ್ಟ್ನಲ್ಲಿದ್ದ ಸ್ಫೋಟಕವನ್ನ ರಿಮೋಟ್ ಕಂಟ್ರೋಲರ್ ಮೂಲಕ ಸಿಡಿಸಿಕೊಂಡ ವಿಷಯವನ್ನ ಪ್ರಾಸ್ತಾವಿಕವಾಗಿ ಹೇಳ್ತಿದ್ದೆ. ಅಧ್ಯಕ್ಷರ ಮಗನನ್ನ ಬಿಡುಗಡೆ ಮಾಡುವ ಮುನ್ನ ಅವನಿಗೆ ಹೊಸದಾದ ನೀಲಿ ಶರ್ಟ್, ನೀಲಿ ಜೀನ್ಸ್ ತೊಡಲು ಕೊಟ್ಟು ಅವನನ್ನ ಹಿಡಿದಿಡಲು 3 ಅಂಗುಲ ಅಗಲದ ಹಿತ್ತಾಳೆಯ ಬೆಲ್ಟ್ ತೊಡಿಸಲಾಗಿತ್ತು. ಬೆಲ್ಟ್ನ 2 ಪದರಗಳ ಮಧ್ಯೆ ತರುಣನ ಬೆನ್ನ ಮೂಳೆಯ ಹತ್ತಿರ ಅತಿ ತೆಳು ಪದರದ ಗುಂಡಗಿನ ಆಕಾರದ ಸಿಡಿಮದ್ದು. ಪ್ಲಾಸ್ಟಿಕ್ ಸಿಡಿಮದ್ದಿನ ಒಳಗೆ ಸಿಡಿಸುವ ಅತಿ ಸೂಕ್ಷ್ಮ ಸಾಧನ. ನನ್ನ ವಿವರಣೆ ಪೂರ್ತಿ ಮಾಡುವ ಮುನ್ನವೇ ಮನಿಲಾ ತನ್ನ 2 ಕಿವಿಗಳನ್ನ ಮುಚ್ಚಿಕೊಂಡು ಚಿತ್ಕರಿಸಿದ್ದಳು. ಅಷ್ಟೇ, ಅವಳ ಸಾವಿನ ಕೊನೆಯ ನಿಮಿಷದ ಸತ್ಯವನ್ನ ಉಸರಿದ. ಸ್ಫೋಟಗೊಂಡ ಅವಳ ತಂದೆ ತಾಯಿಯರ ಜೀವಗಳು ಚೆಲ್ಲಾಪಿಲಿ ಆದುದನ್ನ ಕಣ್ಣಾರೆ ಕಂಡಿದ್ದಳು. ಅಗ್ನಿಹೋತ್ರಿಗಳು ಹೇಳಿದ್ದು ನೆನಪಾಯಿತು. ದಿಢೀರ್ನೆ ಎದ್ದು ಅನಿಲ ಕೊರಳ ಪಟ್ಟೆ ಹಿಡಿದ. ಯು ಆರ್ ಎ ಕಿಲ್ಲರ್, ನೀನು ಮನಿಲಾ ಕೊಲೆಗಾರ ಅಬ್ಬರಿಸಿದ. ತಕ್ಷಣ ಅವನಲ್ಲಿನ ವಿವೇಕ ಸಂತೈಸಿತು. ಸಾರಿ ಫ್ರೆಂಡ್, ಲೀವ್ ಮಿ ಅಲೋನ್. ತನ್ನ ಬೆಡ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡ. ನಾನು ಮನಿಲಾ ಸಾವಿಗೆ ಹೇಗೆ ಕಾರಣ ಎನ್ನುವ ಪ್ರಶ್ನೆ ಅನಿಲ್ ಮನದಲ್ಲಿ ಉಳಿದು ಹೋಯಿತು. ಹಾಸಿಗೆಯ ಮೇಲೆ ಹೊರಳಾಡಿ ಹತ್ತ, ಬಿಕ್ಕಿ ಬಿಕ್ಕಿ ಹತ್ತ. ಹತ್ತು ಸೊರಗಿದ ನಂತರ ಅಗ್ನಿಹೋತ್ರಿಗಳು ಕೊಟ್ಟ ಕವರ್ನಲ್ಲಿದ್ದ ಚೀಟಿಯನ್ನ ಹೊರತೆಗೆದ. ಡಿಯರ್ ಫ್ರೆಂಡ್ ಎಂದು ಆರಂಭಿಸಿದ್ದಳು. ಈ ಸಂಬೋಧನೆ ಎಷ್ಟು ಸರಿ ಎನ್ನಲಾರೆ. ಯಾಕೋ ಏನೋ ಪತ್ರ ಬರೆಯಬೇಕೆನಿಸಿದೆ. ಸಾವಿನ ನೆರಳಿನಲ್ಲಿ ನನ್ನ ಬದುಕು. ಬಲವಂತವಾಗಿ ನಗುತ್ತಾ ಬದುಕುತ್ತಾ ಜನರ ಮಧ್ಯೆ ಇರುವ ನಾನು ಏಕಾಂತ ಕಂಡರೆ ಎದುರುತ್ತಿದ್ದೆ. ಕನಸು ಕಲ್ಪನೆಗಳು ಕಾಣದಂತ ವಾಸ್ತವಿಕ ಬದುಕು ನನ್ನದು. ನನಗಾಗಿ ನನ್ನನ್ನ ಇನ್ನಷ್ಟು ದಿನ ಉಳಿಸಿಕೊಳ್ಳಲು ಮಾವ ಎಷ್ಟು ಪ್ರಯಾಸ ಪಡುತ್ತಿದ್ದಾರೆ. ಪ್ರತಿ ರಾತ್ರಿ ಗಂಡಾಂತಕಾರಿ ಎಂದು ಅವರು ಹೆದರ್ತಾರೆ. ನನಗೆ ಪೂರ್ತಿ ನಿದ್ರೆ ಆವರಿಸುವವರೆಗೂ ಹಳೆಯ ನೆನಪುಗಳು ನನ್ನ ಮೆದುಳಲ್ಲಿ ಇಣುಕದಂತೆ ಪ್ರಯಾಸ ಪಡ್ತಾರೆ. ಇದೊಂದು ಪ್ರತಿ ದಿನದ ಹೋರಾಟ. ಮನುಷ್ಯನ ಬದುಕಿನಲ್ಲಿ ಕಲ್ಪನೆಗಳು ಕನಸುಗಳು ಇಲ್ಲದೆ ಇದ್ರೆ ತೀರಾ ಭಯಂಕರ. ಅಂತ ಸ್ಥಿತಿಯಲ್ಲಿದ್ದ ನನ್ನಲ್ಲಿ
ಕನಸುಗಳನ್ನ ಮೂಡಿಸಿದ್ರಿ. ನಂತರದ ರಾತ್ರಿಗಳು ತೀರಾ ಸುಖಮಯವಾಗಿದ್ದವು. ನಿಮ್ಮ ಸ್ನೇಹ ಸಿಕ್ಕಷ್ಟು ನನ್ನಲ್ಲಿ ಜೀವಿಸುವ ಆಸಕ್ತಿ ಜಾಸ್ತಿ ಆಗ್ತಿತ್ತು. ಎಷ್ಟೋ ಸಲ ನಮ್ಮ ಮಾವನ ತೊಡೆಯ ಮೇಲೆ ತಲೆ ಇಟ್ಟು, ಮಾವ ನನಗೆ ಸಾಯೋಕೆ ಇಷ್ಟವಿಲ್ಲ, ನನಗೆ ಬದುಕೋಕೆ ಆಸೆ ಎಂದು ಒತ್ತಿದ್ದುಂಟು. ಆದ್ರೂ ಕೆಲವು ಕ್ಷಣಗಳಲ್ಲಿ ಮುಗಿಯಬಹುದಾದ ಬದುಕು ನನ್ನದು. ಮರು ಹುಟ್ಟು ಇದ್ರೆ ಪಂಚವಟಿಯಲ್ಲಿ ಒಂದು ಪುಟ್ಟ ಅಕ್ಕಿಯಾಗಿ ಹುಟ್ಟುವ ಆಸೆ. ಆ ವಾತಾವರಣದಲ್ಲಿ ಹಾರುತ್ತಾ ಹಾಡುತ್ತಾ ನೀವು ಉಸಿರಾಡಬಹುದಾದ ಗಾಳಿಯಲ್ಲಿಯೇ ಇರುವೆ. ನನ್ನ ಅಂತಿಮ ಆಸೆಯಂತೆ ಪಂಚವಟಿ ಪವಿತ್ರ ನೆಲೆಯಲ್ಲಿ ನನ್ನ ಚಿತಾಭಸ್ಮವನ್ನ ಚಿಮ್ಕಿಸ್ಬಿಡಿ. ಆ ಮಣ್ಣಲ್ಲಿ ಬೆರೆತು ಸದಾ ನಿಮ್ಮ ಸನ್ನಿಧಿಯಲ್ಲೇ ಇರುವೆ. ಅತ್ತಿವೇರಿಯಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆಂದು ಸುಮ್ಮನಾದ್ರಿ. ಹೊರಟಾಗಲು ಬಂದು ಕೇಳುತ್ತೀನೆಂದ್ರಿ. ಯಾಕೋ ಅಗಳಿಗೆ ಬರುವುದಿಲ್ಲವೆನಿಸಿದೆ. ಅದೇನೆಂದು ನನಗೆ ಗೊತ್ತು. ನಾನು ಮುತ್ತು ಕೊಟ್ಟ ಕಾರಣ ತಾನೇ. ನನ್ನ ಹೃದಯದಲ್ಲಿ ಕನಸುಗಳನ್ನ ಬಿತ್ತಿದ ರಾಜಕುಮಾರ ನೀವು. ಮನದಲ್ಲುದನ್ನೆಲ್ಲ ಬರೆಯಲಾರದೆ ಹೋಗ್ತಿದ್ದೇನೆ. ಒಕ್ಕಣಿಯ ಕೆಳಗೆ ಪುಟ್ಟ ಸಿಹಿ ಇತ್ತು. ಬಾಯಿಗೆ ಕೈ ಅಡ್ಡ ಹಿಡಿದು ಬಿಕ್ಕಿದ ಶಮನ್. ಅವನ ಕಣ್ಣುಗಳಿಂದ ಹರಿದ ಕಂಬನಿಯ ಬಿಂದುಗಳು ಪತ್ರಕ್ಕೆ ಆಸೃತರ್ಪಣ ಮಾಡ್ತಿತ್ತು. ಪಕ್ಷಿಶಾಸ್ತ್ರದ ಬಗ್ಗೆ ಶಮನ್ ಅನೇಕ ಪುಸ್ತಕಗಳನ್ನ ರಚಿಸಿದ್ದಾನೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅವನದಾಗಿದೆ. ಆದರೆ ಇಂದಿಗೂ ಪಂಚವಟಿಯ ಹಕ್ಕಿಗಳಲ್ಲಿ ಮನಿಲನ ಅರಸುತ್ತವೆ ಅವನ ಕಣ್ಣುಗಳು.